ಯೋ ಗೈಸ್, ಇವತ್ತು ನಾವು ನೋಡಲಿರುವ ಮೂವಿ ಆಸ್ಕರ್ ಅವಾರ್ಡ್ ಅನ್ನ ತಗೊಂಡಿರುವ ಮೂವಿ. ಏನಕ್ಕಾಗಿ ಅಂದ್ರೆ ಬೆಸ್ಟ್ ಸಿನಿಮಾಟೋಗ್ರಫಿಗಾಗಿ ತಗೊಂಡಿರೋದು, ಅದಕ್ಕಾಗಿ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ಏನು ಅಂದ್ರೆ ನಿಜವಾದ ಸ್ಟೋರಿಯನ್ನು ಯೂಸ್ ಮಾಡಿ ತೆಗೆದಿರುವ ಮೂವಿ ಅಂತೆ ಇದು, ಅಂದ್ರೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಇನ್ನೊಂದು ಹೆಮ್ಮೆ ಕೂಡ ಈ ಮೂವಿಗೆ ಇರ್ತಾ ಇದೆ. ಮೂವಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿ 900 ಕೋಟಿಗಿಂತ ಹಣ ಜಾಸ್ತಿ ಕಲೆಕ್ಟ್ ಮಾಡಿದೆ. ಅಂತದ್ದು ಏನು ಈ ಮೂವಿಯಲ್ಲಿ ಇರ್ತಾ ಇದೆ ಅನ್ನೋದನ್ನ ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿ ತಿಳ್ಕೊಳ್ಳೋಣ. ಮೂವಿಯ ಹೆಸರು ರೋಡ್ ಟು ಪೆಟಿಷನ್, 2002ರಲ್ಲಿ ರಿಲೀಸ್ ಆಯ್ತು. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಬ್ಬ ಚಿಕ್ಕ ಹುಡುಗನನ್ನ ತೋರಿಸ್ತಾರೆ. ಈ ಹುಡುಗ ಅವನ ತಂದೆಯ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. 1939ರಲ್ಲಿ ಆಲ್ಮೋಸ್ಟ್ 90 ವರ್ಷಗಳ ಹಿಂದೆನಾ, ಕರೆಕ್ಟ್. ವಿಂಟರ್ ಸೀಸನ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಸ್ಟ್ರೀಟ್ ಗೆ ಹೋಗಿ ನ್ಯೂಸ್ ಪೇಪರ್ಸ್ ಅನ್ನ ಹಾಕ್ತಿರ್ತಾನೆ. ಆ ರೀತಿ ನ್ಯೂಸ್ ಪೇಪರ್ ಅನ್ನ ಹಾಕೋದಕ್ಕೆ ಹೋಗಿದ ಒಂದು ಜಾಗದಲ್ಲಿ, ಅಂದ್ರೆ ಒಂದು ಅಂಗಡಿಯಲ್ಲಿ ಸಿಗಾರ್ ಅನ್ನ ಕತ್ಕೊ ಬಂದ್ಬಿಡ್ತಾನೆ. ಚಳಿಗೆ ತಂಪಾಗಿರ್ಲಿ ಅಂತ ಬಿಸಿಗೆ ಆ ಸಿಗಾರ್ ಅನ್ನ ಸ್ಮೋಕ್ ಮಾಡಿ ಬರ್ತಿರ್ತಾನೆ ಹುಡುಗ ಆ ಏಜ್ ಅಲ್ಲೇ. ಮನೆಗೆ ಬಂದು ನೋಡ್ಬೇಕಾದ್ರೆ ಅವನ ತಮ್ಮ ಮತ್ತೆ ಅಮ್ಮ ಇರ್ತಾರೆ. ಆವಾಗ್ಲೇ ಅವನ ತಂದೆ ಕೂಡ ಕೆಲಸ ಮುಗಿಸಿ ಬಂದಿದ್ದಾರೆ ಅನ್ಸುತ್ತೆ. ಅವತ್ತು ಪೂರ್ತಿ ಮನೇಲೆ ಕೂತು ಪಾಠವನ್ನು ಓದುತ್ತಿರುವ ಹುಡುಗ ಸಂಜೆ ಆದ ಮೇಲೆ ಊಟ ಮಾಡೋದಕ್ಕಾಗಿ ಅವರ ತಂದೆಯನ್ನ ಕರೆಯೋದಕ್ಕಾಗಿ ಹೋಗ್ತಾನೆ. ಆವಾಗ ಅವರ ರೂಮ್ ಅಲ್ಲಿ ಇರ್ತಾ ಇರುವ ಒಂದು ಗನ್ನನ್ನ ಈ ಹುಡುಗ ನೋಡ್ಬಿಡ್ತಾನೆ. ನೋಡಿದ್ರೆ ಹುಡುಗ ಅದ್ರ ಬಗ್ಗೆ ದೊಡ್ಡದಾಗಿ ಕೇರ್ ಮಾಡೋದಿಲ್ಲ. ನೆಕ್ಸ್ಟ್ ದಿನ ಬೆಳಗ್ಗೆ ತಂದೆ ಯಾರೋ ಒಬ್ಬರು ರಿಲೇಟಿವ್ ಸತ್ತೋಗ್ಬಿಟ್ಟಿದ್ದಾರೆ, ಆದ್ರಿಂದ ಇಡೀ ಫ್ಯಾಮಿಲಿನೇ ಕರ್ಕೊಂಡು ಆ ಜಾಗಕ್ಕೆ ಹೋಗಿರ್ತಾರೆ. ಸೊ ಫ್ಯೂನರಲ್ ಗೆ ಫ್ಯಾಮಿಲಿ ಬಂದು ಸೇರ್ಬೇಕಾದ್ರೆ ಅಲ್ಲಿರುವ ಒಬ್ಬ ಅಜ್ಜ ನಮ್ಮ ಹುಡುಗರನ್ನ ಕರೆದು, ಅಂದ್ರೆ ನಮ್ಮ ಹುಡುಗ ಮತ್ತೆ ಅವರ ತಮ್ಮನನ್ನ ಕರೆದು ಜಾಲಿಯಾಗಿ ಡೈಸ್ ಅನ್ನ ಆಟ ಆಡ್ತಾರೆ. ಆ ಡೈಸ್ ಗೇಮ್ ಅಲ್ಲಿ ನಮ್ಮ ಹುಡುಗ ಗೆದ್ಬಿಡ್ಬೇಕಾದ್ರೆ ಆ ಅಜ್ಜ ಅವರ ಹತ್ರ ಹಣವನ್ನ ಕೇಳ್ತಾನೆ ಗೆದ್ದಿದ್ದಕ್ಕೆ. ಆಲ್ಮೋಸ್ಟ್ ಇದುವೇ ಒಂದು ಜೂಜಾಟ ರೀತಿನೇ. ಅಜ್ಜನುವೆ ಮೇಲ್ಗಡೆ ನನ್ನ ಕೋಟ್ ಪಾಕೆಟ್ ಅಲ್ಲಿ ಹಣ ಇದೆ, ಹೋಗಿ ತಗೋ ಅಂತ ಹೇಳಿ ಹುಡುಗನನ್ನ ಕಳಿಸ್ತಾರೆ. ಹುಡುಗನು ಸ್ಟೆಪ್ಸ್ ಅನ್ನ ಹತ್ತಿ ಮೇಲ್ಗಡೆ ಆ ರೂಮಿಗೆ ಬರ್ತಾನೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಆ ಅಜ್ಜ ಅವರ ಮಗ ವಾರಿಸುದಾರ ಸೋಫಾ ಮೇಲೆ ಫ್ಲಾಟ್ ಆಗಿ ಮಲ್ಕೋಬಿಟ್ಟು ನಮ್ಮ ಹುಡುಗನನ್ನ ನೋಡಿ, ಏನು ತಮ್ಮ ಚೆನ್ನಾಗಿರ್ತಿದ್ಯಾ ಅಂತ ವಿಚಾರಿಸ್ತಾನೆ. ಹೌದು, ನಿಮ್ಮ ತಂದೆಗೆ ನೀನೇನೆ ದೊಡ್ಡ ಮಗನ ಇಲ್ಲ ಎರಡನೇವ್ನ? ಇಲ್ಲ ನಮ್ಮ ತಂದೆಯವರಿಗೆ ನಾನೇನೆ ದೊಡ್ಡ ಮಗ, ನಾನೇನೆ ದೊಡ್ಡವನು ಅಂತ ಹೇಳ್ತಾನೆ. ಸರಿ ನನ್ನನ್ನ ಡಿಸ್ಟರ್ಬ್ ಮಾಡದೆ ಇಲ್ಲಿಂದ ಫಸ್ಟ್ ಹೊರಗಡೆ ಹೋಗು ಅಂತ ವಾರಿಸುದಾರ ಹುಡುಗನನ್ನ ಓಡಿಸ್ತಾನೆ. ನಂತರ ಫ್ಯೂನರಲ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅಜ್ಜ ಸತ್ತೋಗಿರುವ ಪರ್ಸನ್ ಬಗ್ಗೆ 4 ಮಾತು ಒಳ್ಳೇದಾಗುವೆ ಅವರ ಬಗ್ಗೆ ತಮಾಷೆನು ಮಾಡಿ ಮಾತಾಡ್ತಾರೆ. ಅವರ ನಂತರ ಸತ್ತೋದ ಪರ್ಸನ್ ಅವರ ತಮ್ಮ ಅವರು ಕೂಡ ಬೇಜಾರಿಂದ ಸತ್ತೋಗಿದ ಪರ್ಸನ್ ಬಗ್ಗೆ, ಅಂದ್ರೆ ಅವರ ಅಣ್ಣನ ಬಗ್ಗೆ ಒಂದು 4 ಮಾತು ಎಲ್ಲರ ಮುಂದೆನೂ ಮಾತಾಡ್ತಿರ್ತಾರೆ ಒಳ್ಳೇದಾಗಿ. ಸತ್ತೋಗಿರುವ ಪರ್ಸನ್ ಮತ್ತೆ ಅವರ ತಮ್ಮ ಇವರು ಇಬ್ಬರುವೆ ಆ ಅಜ್ಜನ ಕೆಳಗಡೆನೆ ಕೆಲಸ ಮಾಡಿ ಬಂದಿದ್ದಾರೆ. ಈ ತಮ್ಮನಿಗೆ ಏನು ಡೌಟ್ ಅಂದ್ರೆ ಸತ್ತೋಗಿದ್ದಾರೆ ಅಲ್ವಾ ಅವರ ಅಣ್ಣ, ಸೊ ಅವರ ಅಣ್ಣನ ಡೆತ್ತಿಗೆ ಕಾರಣ ಈ ಅಜ್ಜನೇ ಇರಬೇಕು ಅಂತ ಒಂದು ಡೌಟ್. ಸೊ ಆ ಡೌಟ್ ಅಲ್ಲಿ ಎಲ್ಲರ ಮುಂದೆನೂ ಅಜ್ಜನ ಬಗ್ಗೆ ಕೆಡದಾಗಿ ಮಾತಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ ಅವಾಗ ಅಡ್ಡ ನುಗ್ಗಿದ್ದ ನಮ್ಮ ಹುಡುಗರ ತಂದೆ ಅವರು ತಮ್ಮನನ್ನು ಹಿಡಿದು ದರದರನೆ ಎಳೆದು ಹೋಗಿ ಹೊರಗಡೆ ಕಾರಿಗೆ ಹಚ್ಚಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಎಲ್ಲೋ ಪ್ರಾಬ್ಲಮ್ ಶುರು ಹಚ್ಕೋಬಿಟ್ಟಿದೆ, ಪಟಾಕಿ ಬಡಿಯೋದಕ್ಕೆ ಶುರು ಆಗ್ಬಿಡ್ತು. ಇವನ್ನೆಲ್ಲ ನೋಡ್ತಾ ಇದ್ದ ಅಜ್ಜನ ವಾರಿಸುದಾರ ಈ ಪ್ರಾಬ್ಲಮ್ ಅನ್ನ ನಾನು ಮಾತಾಡಿನೇ ತೀರ್ಸ್ಕೊತೀನಿ ಅಂತ ಹೇಳಿ ಬರ್ತಾನೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ಅಜ್ಜ ವಾರಿಸುದಾರನನ್ನ ಏನೋ ಹೇಳಿ ಬೈದು ಕಳಿಸ್ಬಿಡ್ತಾರೆ. ಸೊ ಇಲ್ಲಿ ನಡೀತಾ ಇರುವ ವಿಷಯ ಎಲ್ಲವನ್ನು ದೂರದಲ್ಲಿ ನಿಂತು ನಮ್ಮ ಹುಡುಗನು ನೋಡ್ತಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ಅಜ್ಜನ ಮನೆಯಲ್ಲಿ ಏನೋ ಡ್ಯಾನ್ಸ್ ಪಾರ್ಟಿ ನಡೀತಿರುತ್ತೆ. ಆವಾಗ ಅಜ್ಜ ಮತ್ತೆ ನಮ್ಮ ಹುಡುಗರ ಅಪ್ಪ ಇಬ್ಬರು ಒಟ್ಟಿಗೆ ಒಂದಾಗಿ ಸೇರಿ ಒಂದು ಪಿಯಾನೋದಲ್ಲಿ ಮ್ಯೂಸಿಕ್ ಅನ್ನ ಬಾರಿಸಬೇಕಾದ್ರೆ ಅದನ್ನ ಕೇಳಿದ ಜನರು ಎಲ್ಲರೂ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಆದ್ರೆ ಇದನ್ನ ನೋಡುವ ನಮ್ಮ ಅಜ್ಜನವರ ವಾರಿಸುದಾರನಿಗೆ ತುಂಬಾನೇ ಹೊಟ್ಟೆ ಉರಿತಿರುತ್ತೆ. ಆವತ್ತು ರಾತ್ರಿ ನಮ್ಮ ಹುಡುಗ ಯಾವ್ದೋ ಕ್ರೈಮ್ ನಾವಲನ್ನ ಓದುತ್ತಿರ್ಬೇಕಾದ್ರೆ ಅವನ ಹತ್ರ ಅವನ ತಮ್ಮ, ಅಣ್ಣ ಹೌದು ನಮ್ಮ ತಂದೆಯವರು ಏನು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹುಡುಗ, ನಮ್ಮ ತಂದೆಯವರನ್ನ ಚಿಕ್ಕ ವಯಸ್ಸಿನಿಂದ ಎತ್ತಿ ಸಾಕಿ ಬೆಳೆಸಿದ್ದಲ್ಲ ಆ ಅಜ್ಜ ಅವರೇ. ಸೊ ಅಜ್ಜವ್ರು ಏನೆಲ್ಲ ಕೆಲಸ ಕೊಡ್ತಾರೋ ಅವು ಎಲ್ಲವನ್ನು ಕಂಪ್ಲೀಟ್ ಮಾಡಿ ಮುಗಿಸ್ತಾರೆ ನಮ್ಮ ತಂದೆ, ಅದೇನೆ ಅವರ ಜಾಬ್ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನ ತಿಂತಾ ಇರುವ ನಮ್ಮ ತಮ್ಮ ಹುಡುಗನ ಹತ್ರ ಅಪ್ಪ ಬಂದು, ಇವತ್ತು ನಿನ್ನ ಸ್ಕೂಲಲ್ಲಿ ನಡೆಯಲಿರುವ ಫಂಕ್ಷನ್ ಗೆ ಆ ಪ್ರೋಗ್ರಾಮ್ ಗೆ ನನ್ನ ಕೈಯಲ್ಲಿ ಬರೋದಕ್ಕೆ ಆಗೋದಿಲ್ಲ, ನೈಟು ನನಗೆ ತುಂಬಾನೇ ಇಂಪಾರ್ಟೆಂಟ್ ಆದ ಕೆಲಸ ಇರ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಮ್ಮ, ಅಂತದ್ದು ಏನು ಅಪ್ಪ ನಿಮಗೆ ದೊಡ್ಡದಾಗಿ ಕೆಲಸ ಇದ್ಬಿಡುತ್ತೆ ಅಂತ ಸ್ವಲ್ಪ ಹುಡುಗ ದುಡುಕಿ ಕ್ವಶನ್ ಅನ್ನ ಮಾಡ್ತಾನೆ. ಮಗನ ಸ್ಕೂಲ್ ಫಂಕ್ಷನ್ ಗಿಂತ ಅಂತದ್ದು ಏನು ನಿಮಗೆ ಇಂಪಾರ್ಟೆಂಟ್ ಕೆಲಸ ಇದ್ಬಿಡುತ್ತೆ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ಅಮ್ಮ ಅವರಿಂದ ಕೂಡ ಸರಿಯಾಗಿ ಉತ್ತರವನ್ನ ಕೊಡೋದಕ್ಕೆ ಆಗೋದಿಲ್ಲ. ನಂತರ ಆವತ್ತಿನ ದಿನ ರಾತ್ರಿ ನಮ್ಮ ಹುಡುಗರ ತಂದೆಯಾದ ಟಾಮ್ ಅವರಿಗೆ ಆ ಅಜ್ಜನೇ ಒಂದು ಕೆಲಸವನ್ನ ಕೊಟ್ಟಿರ್ತಾನೆ, ಆ ಸತ್ತೋದ ವ್ಯಕ್ತಿಯ ತಮ್ಮನ ಜೊತೆ ಸಮಾಧಾನ ಮಾತುಕತೆ ಮಾತಾಡಿ ಬರೋದಕ್ಕಾಗಿ. ಸೊ ಟಾಮ್ ಅವರು ಹೊರಡೋಕು ಮುಂಚೆ ಮಗ ಅವರಿಗೇನೆ ಗೊತ್ತಿಲ್ಲದೆ ಅವರ ಕಾರಲ್ಲಿ ಹತ್ತಿ ಹಿಂದೆ ಕೂತ್ಕೊಬಿಡ್ತಾನೆ. ಟಾಮ್ ಹೋಗೋ ದಾರಿಯಲ್ಲೇ ಅಜ್ಜ ಅವರ ವಾರಿಸುದಾರನನ್ನು ಪಿಕಪ್ ಮಾಡ್ಕೊಂಡು ಸತ್ತೋದಲ್ವಾ ವ್ಯಕ್ತಿ ಅವನ ತಮ್ಮನನ್ನ ಮೀಟ್ ಮಾಡೋದಕ್ಕಾಗಿ ಅವನ ಮನೆಗೇನೆ ಡೈರೆಕ್ಟ್ ಆಗಿ ಹೋಗ್ತಾರೆ. ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಹುಡುಗನ ತಂದೆ ಮತ್ತೆ ಆ ಅಜ್ಜನ ವಾರಿಸುದಾರ ಇಬ್ಬರುವೆ ಕೈಗೆ ಗನ್ನನ್ನು ತಗೊಂಡು ಸುರಿಯುವ ಮಳೆಯಲ್ಲಿ ಆ ವ್ಯಕ್ತಿಯ ಮನೆ ಒಳಗಡೆ ನುಗ್ತಾರೆ. ಅವರ ಹಿಂದೆನೆ ನಮ್ಮ ಹುಡುಗ ಕೂಡ ಅವ್ರಗಳಿಗೆ ಗೊತ್ತಿಲ್ಲದೆ ಫಾಲೋ ಮಾಡಿ ಹೋಗ್ತಾನೆ. ಸಿಗುವ ಒಂದು ಚಿಕ್ಕ ಗ್ಯಾಪ್ ಅಲ್ಲಿ ಮನೆ ಒಳಗಡೆ ಏನು ನಡೀತಿದೆ ಅಂತ ನಮ್ಮ ಹುಡುಗ ವಾಚ್ ಮಾಡ್ತಿರ್ತಾನೆ. ಆವಾಗ ಒಳಗಡೆ ಆ ಸತ್ತೋದ ಪರ್ಸನಿನ ತಮ್ಮ, ಅಜ್ಜ ಅವರ ಹತ್ರದಿಂದ ನನ್ನನ್ನ ಏನನ್ನು ಕದ್ದಿಲ್ಲ, ಅವರಿಗೆ ಅವನು ಯಾವುದೇ ರೀತಿಯಲ್ಲೂ ಮೋಸ ಮಾಡಿರ್ಲಿಲ್ಲ, ಸುಮ್ನೆ ನೀವೇನೆ ಬೇಕಿಲ್ದೆ ಅವನ ಮೇಲೆ ಡೌಟ್ ಬಿಟ್ಟು ಅವನನ್ನ ಬೇಗನೆ ಕೊಂದ್ಬಿಟ್ರಿ ಅಂತ ಮಾತಾಡ್ತಿರ್ತಾನೆ. ಆವಾಗ ಅಜ್ಜನ ವಾರಿಸುದಾರ, ನಿನಗೆ ನಮ್ಮ ಮೇಲೆ ಯಾವುದೇ ರೀತಿಯ ವಿಶ್ವಾಸನೂ ಇಲ್ಲ, ನೀನು ಇಷ್ಟಕ್ಕೆ ಏನನ್ನ ಬೇಕಾದ್ರೂ ನೀನು ಮಾತಾಡ್ತೀಯಾ, ಸುಮ್ನೆ ಡೆತ್ತಿಗೆ ಬಂದ್ವಾ, 4 ಮಾತು ಒಳ್ಳೆ ಮಾತನ್ನ ಆಡ್ದ್ವಾ, ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಾ ಅನ್ನೋದನ್ನ ಬಿಟ್ಬಿಟ್ಟು ಅಜ್ಜವರ ಬಗ್ಗೆನೇ ಓವರ್ ಆಗಿ ಮಾತಾಡ್ತಿದ್ದೆ ಅಂತ ಎಗರ್ಬೇಕಾದ್ರೆ ಅದಕ್ಕೆ ತಮ್ಮ, ಲೋ ನಿಲ್ಸಯ್ಯ ಸಾಕು, ಏನು ನೀನು ಮಾತ್ರ ಪ್ರಾಪರಾ, ಅವಾಗ ನೀನು
ನೀನು ಚಿಕಾಗೋ ಹೋಗಿದ್ದು ಬರ್ತಿದ್ಯಲ್ಲ ಅವನ್ನೆಲ್ಲ ನಾನು ವಾಚ್ ಮಾಡ್ತಾನೆ ಇದ್ದೀನಿ, ಸುಮ್ನೆ ನನ್ನ ಬಾಯಿಯನ್ನ ಕೆದಕ್ಬೇಡ ನೀನು ಅಂತ ಹೇಳ್ಬೇಕಾದ್ರೆ ಓ ಮೈ ಗಾಡ್ ಇವನನ್ನ ಸುಮ್ನೆ ಬಿಟ್ರೆ ನಮ್ಮನೆಗೆ ಎಲ್ಲಾದ್ರೂ ಸರಿಯಾಗಿ ಸಿಗಾಕ್ಸ್ಬಿಡ್ತಾನೆ ಅಂತ ಅನ್ಕೊಂಡ ವಾರಿಸುದಾರ ತಮ್ಮನಿಗೆ ತೊಳೆಗೇನು ಶೂಟ್ ಮಾಡಿಕೊಳ್ತಾನೆ. ಆವಾಗ ಆ ಜಾಗದಲ್ಲಿ ಆ ತಮ್ಮನ ಹುಡುಗರು ಇಬ್ಬರು ಇರ್ತಾರೆ. ಅವರಿಬ್ಬರನ್ನು ಕೊಂದು ವಾರಿಸುದಾರರನ್ನ ನಮ್ಮ ಹುಡುಗನ ತಂದೆನೆ ಕಾಪಾಡ್ತಾರೆ. ಅದರ ನಂತರವೇ ಏನಿಕಾಗೂ ನೀನು ಈ ರೀತಿ ಮಾಡ್ದೆ ಅಂತ ಅವನ ಜೊತೆ ಜಗಳಕ್ಕೆ ಹೋಗ್ತಾರೆ ಅಪ್ಪ. ಅದೇ ಸಮಯದಲ್ಲಿ ಅಜ್ಜನ ವಾರಿಸುದಾರ ಇವಾಗ ಅಲ್ಲಿ ನಡೆದಿದ್ದ ಎಲ್ಲ ವಿಷಯವನ್ನು ಹೌಸಿ ನೋಡ್ತಾ ಇದ್ದ ಅಲ್ವಾ ನಮ್ಮ ಹುಡುಗ, ಅವನು ಆ ಜಾಗದಲ್ಲಿ ಹೌಸ್ ಇರೋದನ್ನ ನೋಡ್ಬಿಡ್ತಾನೆ. ತಂದೆಯವರು ಎಫರ್ಟ್ ಅಂತ ನೋಡ್ಬಿಡ್ತಾರೆ. ಅದರ ನಂತರ ಅವರಿಬ್ಬರುವೆ ಜಗಳ ಮಾಡ್ಕೊಳ್ದೆ ಅಲ್ಲಿಂದ ಹೊರಡ್ತಾರೆ. ವಾರಿಸುದಾರ ಹಾಗೆ ಮಳೆಯಲ್ಲಿ ನನ್ಕೊಂಡು ಹೊರಡುತ್ತಾನೆ. ಆವಾಗ ಮಗನನ್ನ ಕ್ಯಾಚ್ ಮಾಡಿದ್ದ ತಂದೆ ಈ ವಿಷಯದ ಬಗ್ಗೆ ನೀನು ಯಾವತ್ತೂ ಹೊರಗಡೆ ಮಾತಾಡಬಾರದು, ಹೇಳಲೇಬಾರದು ಅಂತ ಹೆದರಿಸಿ ಹೇಳ್ಬೇಕಾದ್ರೆ ಹುಡುಗನು ಸರಿಪ ಅಂತ ಹೇಳ್ತಾನೆ. ಅದರ ನಂತರ ಹುಡುಗನನ್ನ ಕಾರಿಗೆ ಹಾಕೊಂಡು ಮನೆಗೆ ಬರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹುಡುಗ ಅವನ ತಂದೆ ಒಬ್ಬ ಮರ್ಡರರ್ ಅಂತ ಗೊತ್ತಾಗಿ ತುಂಬಾನೇ ಬೇಜಾರಾಗಿ ಅಪ್ಸೆಟ್ ಆಗಿ ಸುತ್ತಾಡ್ತಿರ್ತಾನೆ. ಆಗಿರ್ಬೇಕಾದ್ರೆ ಅಜ್ಜ ಅವರು ಆ ಜಾಗಕ್ಕೆ ಬರ್ತಾರೆ. ಅಜ್ಜ ಹುಡುಗನನ್ನು ನೋಡಿ ಇಲ್ಲಿ ನೋಡು ತಮ್ಮ, ನಿನ್ನೆ ರಾತ್ರಿ ನೀನು ನೋಡಿದ್ದು ತುಂಬಾನೇ ಇಂಪಾರ್ಟೆಂಟ್ ರಹಸ್ಯ, ಅದು ತುಂಬಾನೇ ದೊಡ್ಡ ಸೀಕ್ರೆಟ್. ಸೊ ಆ ಸೀಕ್ರೆಟ್ ಯಾವಾಗ್ಲೂ ಸೀಕ್ರೆಟ್ ಆಗಿ ಇರ್ಬೇಕು ಅಂತ ಆ ಹುಡುಗನ ಹತ್ರ ಮಾತಾಡಿ ತಗೋ ಖರ್ಚಿಗೆ ಅಂತ ಒಂದು ಕಾಯಿನ್ ಅನ್ನು ಕೊಡ್ಬೇಕಾದ್ರೆ ನಮ್ಮ ಹುಡುಗನ ಆ ಕಾಯಿನ್ ಅನ್ನು ತಗೊಂಡು ಸ್ಕೂಲ್ಗೆ ಹೊರಡ್ತಾನೆ. ಫಸ್ಟ್ ಎಲ್ಲ ಈ ಅಜ್ಜನನ್ನ ನೋಡಿದ ತಕ್ಷಣವೇ ಹುಡುಗ ತುಂಬಾನೇ ಖುಷಿ ಆಗ್ಬಿಟ್ಟು ಓಡಿ ಹೋಗಿ ಅವರನ್ನ ತಪ್ಕೊತಿದ್ದ. ಆದ್ರೆ ಈಗೆಲ್ಲ ಅವರ ಹತ್ರದಿಂದ ಒಂದು ಡಿಸ್ಟೆನ್ಸ್ ಅನ್ನ ಕೀಪ್ ಅಪ್ ಮಾಡಿ ಮೇಂಟೈನ್ ಮಾಡ್ತಿದ್ದಾನೆ. ನಂತರ ಸ್ಕೂಲ್ಗೆ ಹೋಗಿದ್ದ ನಮ್ಮ ಹುಡುಗನಿಗೆ ಅವನ ಜೊತೆನೆ ಓದುತ್ತಾ ಇರುವ ಸ್ಟೂಡೆಂಟ್ಸ್ ಜೊತೆ ಜಗಳ. ಅವತ್ತು ಸಂಜೆ ಬೇರೆ ಊರಿಂದ ಬಂದಿರುವ ಬಿಸ್ನೆಸ್ ಪಾರ್ಟ್ನರ್ಸ್ ಗಳ ಜೊತೆ ಅಜ್ಜ ಮತ್ತೆ ನಮ್ಮ ಟಾಮ್ ಅವರು ಒಂದು ದೊಡ್ಡ ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ನಿನ್ನೆ ರಾತ್ರಿ ಅನ್ಯಾಯವಾಗಿ ಆ ತಮ್ಮ ಅವರ ತಲೆಗೇನೆ ಬೇಕಿಲ್ದೆ ಸುಮ್ನೆ ಶೂಟ್ ಮಾಡಿ ಕೊಂದ ಅಲ್ವಾ ವಾರಿಸುದಾರ. ಆದ್ರಿಂದ ಅವನನ್ನ ಎಲ್ಲರ ಮುಂದೆನು ಸಾರಿನ ಕೇಳಿಸ್ತಾರೆ ನಮ್ಮ ಹುಡುಗರ ಅಪ್ಪ, ಯಾರೋ ನಮ್ಮ ಟಾಮ್. ವಾರಿಸುದಾರನು ಸಾರಿನ ಕೇಳ್ಬಿಟ್ಟು ಹಾಗೆ ತಲೆ ತಗ್ಗಿ ನಿಲ್ತಾನೆ. ಅವಮಾನದಿಂದ ಶೇಮ್ ಆಗಿರ್ತಾನೆ. ಅಜ್ಜ ಅವರು ಅಲ್ಲೇನೆ ಇರ್ತಾರೆ, ಆದ್ರೆ ಏನು ದೊಡ್ಡದಾಗಿ ರಿಯಾಕ್ಟ್ ಮಾಡೋದಿಲ್ಲ. ನಮ್ಮ ಟಾಮ್ ಅವರ ಶೋಲ್ಡರ್ ಮೇಲೆ ಫ್ರೆಂಡ್ಲಿಯಾಗಿ ಕೈಯನ್ನು ಹಾಕಿ ನಿಂತಿರುವ ಅಜ್ಜ ನಮ್ಮ ಟಾಮಿಗೆ ನಂತರ ಒಂದು ಕೆಲಸವನ್ನ ಕೊಟ್ಟು ಅದನ್ನ ಮಾಡಿ ಬಾ ಅಂತ ಕಳಿಸ್ಕೊಡ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಸ್ಕೂಲ್ ಅಲ್ಲಿ ನಮ್ಮ ಹುಡುಗ ಅವನು ಮಾಡಿದ ಜಗಳಕ್ಕಾಗಿ ನಾನು ಇನ್ ಮುಂದೆ ಯಾರಿಗೂ ಹೊಡೆಯೋದಿಲ್ಲ ಅಂತ ತುಂಬಾ ಸಲ ಬೋರ್ಡ್ ಮೇಲೆ ಬರೆಯೋದಕ್ಕೆ ಬಿಟ್ಟು ಪನಿಷ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಟೀಚರು. ಅಜ್ಜ ಅವರು ಟಾಮಿಗೆ ಒಂದು ಕೆಲಸವನ್ನ ಕೊಟ್ಟಿದ್ರಲ್ಲ, ಅದು ಏನು ಕೆಲಸ ಅಂತ ಅನ್ಕೊಂಡಿದ್ದೀರಾ? ಕೊಟ್ಟಿರುವ ಸಾಲವನ್ನ ವಸೂಲಿ ಮಾಡಿ ತರೋದು. ಸೊ ಟಾಮ್ ಅವರು ಅದಕ್ಕೆ ಹೊರಟಿರ್ತಾರೆ. ಅವಾಗ ಆ ಜಾಗಕ್ಕೆ ಬರುವ ವಾರಿಸುದಾರ ನಮ್ಮ ಅಪ್ಪ ಈ ಲೆಟರ್ ಅನ್ನ ನಿನ್ನ ಹತ್ರ ಕೊಡೋದಕ್ಕೆ ಮರ್ತು ಬಿಟ್ಟಿದ್ದಾರೆ, ಮರ್ಯಾದೆ ಸಾಲಗಾರನ ಹತ್ರ ಈ ಲೆಟರ್ ಅನ್ನು ಕೊಟ್ಬಿಡು ಅಂತ ಹೇಳಿ ಲೆಟರ್ ಅನ್ನು ಕೊಟ್ಟು ಕಳಿಸ್ತಾನೆ. ನಂತರ ನಮ್ಮ ಟಾಮ್ ಅವರುವೆ ಆ ಸಾಲಗಾರನನ್ನ ಹುಡುಕಿ ಒಂದು ಬಾರಿಗೆ ಬರ್ತಾರೆ. ಆವಾಗ ಒಬ್ಬ ಸೆಕ್ಯೂರಿಟಿನು ಟಾಮ್ ಅವರ ಜೊತೆಗೇನೆ ಒಳಗಡೆ ಬರ್ತಾನೆ. ಸೊ ಒಳಗಡೆ ನುಗ್ಗಿದ ತಕ್ಷಣವೇ ಫಸ್ಟ್ ಕೆಲಸವಾಗಿ ಆ ಸಾಲಗಾರನ ಹತ್ರ ಅಜ್ಜ ಅವರು ಕೊಟ್ಟು ಕಳಿಸಿದ ಆ ಲೆಟರ್ ಅನ್ನು ಕೊಡ್ತಾನೆ. ಆ ಲೆಟರ್ ಅನ್ನು ಓದಿ ನೋಡಿದ ತಕ್ಷಣವೇ ಆ ಸಾಲಗಾರ ನಮ್ಮ ಟಾಮ್ ಅವರನ್ನ ಒಂಥರ ವಿಯರ್ಡ್ ಆಗಿ ನೋಡ್ತಾನೆ. ಅದು ಮಾತ್ರ ಇಲ್ಲ, ಟೇಬಲ್ ಮೇಲೇನೆ ಒಂದು ಗನ್ ಇರುತ್ತೆ. ಅದನ್ನುವೆ ಆಪೋಸಿಟ್ ಅಲ್ಲಿ ನಿಂತಿರುವ ನಮ್ಮ ಟಾಮ್ ಅವರನ್ನುವೆ ಒಂಥರ ಚೇಂಜ್ ಮಾಡಿ ನೋಡ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಗನ್ನನ್ನ ಇವನ ಕೈಗೆ ತಗೊಳ್ಳೋಣ ಅಂತ ಟ್ರೈ ಮಾಡೋಷ್ಟರಲ್ಲಿ ಹುಷಾರಾಗಿದ್ದ ಟಾಮ್ ಅವರು ಯಾರೋ ನಮ್ಮ ಹುಡುಗನ ತಂದೆ ಅವರು ಟೇಬಲ್ ಮೇಲೆ ಇರುವ ಗನ್ನನ್ನ ಅವರು ಕೈಗೆ ತಗೊಂಡು ಪಟಾರ್ ಅಂತ ಶೂಟ್ ಮಾಡ್ತಾರೆ. ಎರಡೇ ಶಾಟ್ ಅಲ್ಲಿ ಆ ಸಾಲಗಾರನ ಕಥೆಯನ್ನು, ಇನ್ನೊಂದು ಕಡೆ ಆ ಸೆಕ್ಯೂರಿಟಿ ಕಥೆಯನ್ನು ಮುಗಿಸ್ತಾರೆ ನಮ್ಮ ಟಾಮ್. ನಂತರ ಲೆಟರ್ ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಆ ವಾರಿಸುದಾರ ಈ ಲೆಟರ್ ನ ಯಾರು ತಗೊಂಡು ಬರ್ತಾರೋ ಅವರ ಕಥೆಯನ್ನ ಮುಗಿಸ್ಬಿಡು, ಆವಾಗ ನಿನ್ನ ಸಾಲ ಎಲ್ಲ ತೀರೋಗ್ಬಿಡುತ್ತೆ ಅಂತ ಬರ್ದಿಟ್ಟಿದ್ದಾನೆ. ಯಾರೋ ಅಜ್ಜನ ವಾರಿಸುದಾರ ಜಸ್ಟ್ ಒಂದೇ ಒಂದು ಲೆಟರ್, ಅದನ್ನ ಅವನ ಕೈಯಾರನೇ ತಗೊಂಡು ಹೋಗಿ ಅವನನ್ನೇ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದಾನೆ ನೋಡಿದ್ರೆ ವಾರಿಸುದಾರ. ಸೊ ಆ ಲೆಟರ್ ನ ಓದಿದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಟಾಮ್ ಅವರಿಗೆ ಅವರ ಫ್ಯಾಮಿಲಿ ಬಗ್ಗೆನೇ ನೆನಪಾಗುತ್ತೆ. ಓ ನಮ್ಮನ್ನೇ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದಾನೆ ಅಂದ್ರೆ ನಮ್ಮ ಫ್ಯಾಮಿಲಿಯನ್ನ ಅವನು ಇನ್ನೇನ್ ಮಾಡ್ಬೇಕು ಅಂತ ಗಾಬರಿಯಾಗಿ ಬೇಗನೆ ಅವನ ಮನೆಗೆ ಫೋನ್ ಕಾಲ್ ಅನ್ನ ಮಾಡ್ತಾನೆ. ಸೊ ಆ ಫೋನ್ ಕಾಲ್ ಅನ್ನ ಆ ಜಾಗದಲ್ಲಿ ಯಾರು ಪಿಕ್ ಮಾಡೋಕ್ಕೂ ಮುಂಚೆನೆ ಆ ಮನೆ ಒಳಗಡೆ ನುಗ್ತಾ ಇರುವ ವಾರಿಸುದಾರ ನಮ್ಮ ಟಾಮ್ ಅವರನ್ನ ರಿವೆಂಜ್ ತಗೊಳ್ಳೋದಕ್ಕಾಗಿ ಅವರ ಹೆಂಡತಿ ಮತ್ತೆ ಎರಡನೇ ಮಗ ನಮ್ಮ ತಮ್ಮ ಹುಡುಗನನ್ನ ಶೂಟ್ ಮಾಡಿ ಆ ಜಾಗದಲ್ಲಿ ಕೊಂದ್ಬಿಡ್ತಾನೆ ಆ ಕಿಲ್ಲರ್ ಫೆಲೋ. ಆವಾಗಲೇ ಸ್ಕೂಲ್ ಅಲ್ಲಿ ಪನಿಷ್ಮೆಂಟ್ ಎಲ್ಲವನ್ನು ಫಿನಿಶ್ ಮಾಡ್ಕೊಬಿಟ್ಟು ಮನೆಗೆ ರಿಟರ್ನ್ ಬರ್ತಾ ಇರುವ ನಮ್ಮ ಹುಡುಗ ಅವನ ಮನೆಯಲ್ಲಿ ಗನ್ಸೋದು ಆಗ್ತಾ ಇರೋದನ್ನ ನೋಡ್ತಾನೆ, ಕೇಳ್ತಾನೆ. ಅವನ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ನಡೀತಿದೆ ಅನ್ನೋದನ್ನ ನೋಡಿ ಅರ್ಥ ಮಾಡ್ಕೊಂಡ ಹುಡುಗ ಅಲ್ಲೇನೆ ಹಾಗೆ ಹೊಸ್ಕೊಬಿಡ್ತಾನೆ. ಸೊ ನಡೆಯುವ ಮರ್ಡರ್ಸ್ ಎಲ್ಲವೇ ಇವನ ಕಣ್ ಮುಂದೆನೆ ನಡೆಯುತ್ತೆ. ಆ ವಾರಿಸುದಾರ ಇವನ ಮುಂದೆನೆ ಅವನ ಅಮ್ಮ ಮತ್ತೆ ತಮ್ಮನನ್ನ ಶೂಟ್ ಮಾಡಿ ಕೊಂದ್ಬಿಟ್ಟ. ಅದರ ನಂತರ ಬೇಗ ಮನೆಗೆ ಬರುವ ನಮ್ಮ ಟಾಮು ಬಾತ್ರೂಮ್ ಒಳಗಡೆ ಅವರ ಹೆಂಡತಿ ಮತ್ತೆ ಎರಡನೇ ಮಗ ಸತ್ತು ಬಿದ್ದಿರೋದನ್ನ ನೋಡಿ ತಡ್ಕೊಳಕ್ಕೆ ಆಗದೆ ಬಿಕ್ಕಿ ಅಳ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಅಜ್ಜನ ಮನೆಯಲ್ಲಿ ನೋಡ್ಬೇಕಾದ್ರೆ ವಾರಿಸುದಾರ ಮಾಡಿ ಬಂದಿರುವ ಕೆಲಸಕ್ಕಾಗಿ ಅಜ್ಜ ಟೆನ್ಷನ್ ಆಗಿ ಅವನಿಗೆ ಹೊಡೆದು ಚುಚ್ಚುತ್ತಾರೆ. ಯಾಕೋ ನೀನು ಈ ರೀತಿ ಎಲ್ಲ ಮಾಡಿಟ್ಟೆ, ನೀನೆಲ್ಲ ಒಬ್ಬ ಮಗನ, ನೀನೆಲ್ಲ ಒಬ್ಬ ಮನುಷ್ಯನ, ನನಗೆ ಬಂದು ಹುಟ್ಟಿದೆಯಲ್ಲ ಕರ್ಮ ನೀನು ಅಂತ ಬೈಬೇಕಾದ್ರೆ ಅದಕ್ಕೆ ವಾರಿಸುದಾರ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಡ್ಯಾಡಿ, ಎಲ್ಲಿ ಆ ಚಿಕ್ಕ ಹುಡುಗ ನಾನು ಮಾಡಿದ ಮರ್ಡರ್ ಅನ್ನು ಹೊರಗಡೆ ಹೇಳ್ಬಿಡೋಣ ಅಂತ ಹೆದರಿನೇ ನಾನು ಹೋಗಿ ಈ ರೀತಿ ಎಲ್ಲ ಮಾಡಿ ಬಂದೆ ಅಂತ ಹೇಳ್ಬೇಕಾದ್ರೆ ಅಜ್ಜನು ಹೆತ್ತಿದ ಪ್ರೀತಿಯಲ್ಲಿ ಮಗನನ್ನ ತಪ್ಕೋತಾರೆ. ವಾರಿಸುದಾರ ಮಾಡಿದ ಮರ್ಡರ್ ಅನ್ನ ನೋಡಿದ್ದು ನಮ್ಮ ದೊಡ್ಡವನು, ಆದ್ರೆ ಹೋಗಿ ಅವನು ಚಿಕ್ಕವನನ್ನು ಕೊಂದ್ಬಿಟ್ಟು ಬಂದಿದ್ದಾನೆ ಕಪ್ಪಿ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡಿದ್ರೆ ನಮ್ಮ ಟಾಮ್ ಅವರು ಅವರ ಮಗನ ಕೈಗೆ ಸೇಫ್ಟಿಗಾಗಿ ಒಂದು ಗನ್ ಅನ್ನು
ಕೊಟ್ಟು ಕಾರಲ್ಲಿ ಕೂರ್ಸ್ಬಿಟ್ಟು ಅಜ್ಜ ಅವರ ಪಾರ್ಟ್ನರ್ ಅನ್ನ ಮೀಟ್ ಮಾಡೋದಕ್ಕಾಗಿ ಹೋಗ್ತಾನೆ. ಸೊ ಆ ಪಾರ್ಟ್ನರ್ ಅನ್ನು ನೋಡಿದ ತಕ್ಷಣ ನಮ್ಮ ಟಾಮ್ ಅವರು ಆ ಬಾರಿಸುದಾರ ಎಲ್ಲಿ ಅಂತ ಅವನ ಹತ್ರ ಕೇಳ್ತಾರೆ. ಅದಕ್ಕೆ ಅಜ್ಜನ ಪಾರ್ಟ್ನರ್ ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಆ ಮುದುಕ ನಿನಗಾಗಿ ಒಂದು ಸೂಟ್ ಕೇಸ್ ಪೂರ್ತಿ ಹಣವನ್ನು ಕೊಟ್ಟು ಹೋಗಿದ್ದಾರೆ, ಇದನ್ನ ತಗೊಂಡು ನೀನು ಮತ್ತೆ ನಿನ್ನ ಚಿಕ್ಕ ಮಗನು ಎಲ್ಲಾದ್ರೂ ಹೋಗ್ಬಿಡಿ, ಬೇರೆ ಕಂಟ್ರಿಗೆ ಹೋಗಿ ಬದಿಕೊಳ್ಳಿ ಅಂತ ಹೇಳ್ತಾರೆ. ತನ್ನ ಹೆಂಡತಿ ಮತ್ತೆ ಮಗನನ್ನು ಕೊಂದ್ಬಿಟ್ಟು ನಮಗೇನೆ ಹಣವನ್ನು ಕೊಡ್ತಿದಾರಲ್ಲ ಅಂತ ಟೆನ್ಷನ್ ಆಗಿದ್ದ ನಮ್ಮ ಹೀರೋ ನಮ್ಮ ಟಾಮ್ ಆ ಪಾರ್ಟ್ನರ್ ಅನ್ನು ಶೂಟ್ ಮಾಡಿಕೊಳ್ತಾರೆ. ಸಮಾಧಾನ ಮಾಡೋದಕ್ಕೆ ಬಂದಿದ್ದ ಪಾರ್ಟ್ನರ್ ಅವನ ಕತೆ ಮುಗಿಯಿತು. ನಂತರ ಟಾಮ್ ಅವರು ಅವರ ಮಗ ನಮ್ಮ ಹುಡುಗನನ್ನ ಕರ್ಕೊಂಡು ಚಿಕಾಗೋವರೆಗೂ ಕಾರಲ್ಲೇ ಹೋಗ್ತಾರೆ. ಚಿಕಾಗೋ ಅದು ಒಂದು ದೊಡ್ಡ ಸಿಟಿ. ಅಲ್ಲಿ ಜನರೆಲ್ಲ ಗುಂಪಾಗಿ ಕೂತು ನ್ಯೂಸ್ ಪೇಪರ್ ಅನ್ನು ಓದುವ ಜಾಗಕ್ಕೆ ಮಗನನ್ನ ಕರ್ಕೊಂಡು ಬಂದು ಸೇಫ್ ಆಗಿ ಕೂರಿಸುವ ನಮ್ಮ ಟಾಮ್ ಸೆಪರೇಟ್ ಆಗಿ ಹೊರಟು ಒಂದು ಇಂಪಾರ್ಟೆಂಟ್ ಆದ ಪರ್ಸನ್ ಅನ್ನು ನೋಡೋದಕ್ಕಾಗಿ ಹೋಗ್ತಾರೆ. ಅಪ್ಪ ಅವರು ಹೋದ ಮೇಲೆ ಲೋನ್ಲಿಯಾಗಿ ಇಲ್ಲಿ ಕೂತಿರುವ ನಮ್ಮ ಹುಡುಗ ನಡೆದಿದ್ದ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಅಳ್ತಿರ್ತಾನೆ ಪಾಪ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಟಾಮ್ ಅವರು ಆ ಹೊಸ ಊರಿನಲ್ಲಿ ಆ ಚಿಕಾಗೋದಲ್ಲಿ ಒಂದು ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗಿನ ಏರಿಯಾದ ಒಳಗಡೆನೆ ನುಗ್ಗಿ ಆ ಗ್ಯಾಂಗಿನ ಸೆಕ್ರೆಟರಿ ಮೀಟ್ ಮಾಡ್ತಾರೆ. ಆಲ್ರೆಡಿ ಆ ಸೆಕ್ರೆಟರಿ ಅವರಿಗೆ ನಮ್ಮ ಟಾಮ್ ಅವರ ಫ್ಯಾಮಿಲಿಯಲ್ಲಿ ನಡೆದಿರುವ ವಿಷಯ ಎಲ್ಲವೂ ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ಅವರ ಹತ್ರ ನಮ್ಮ ಟಾಮ್ ಈ ರೀತಿ ನನ್ನ ಫ್ಯಾಮಿಲಿಯನ್ನ ನಾಶ ಮಾಡಿದ್ದ ಆ ಅಜ್ಜ ಮತ್ತೆ ಅವನ ವಾರಿಸುದಾರ ಎಲ್ಲರನ್ನು ನಾನು ರಿವೆಂಜ್ ತಗೋಬೇಕು, ಅದಕ್ಕಾಗಿ ನೀವು ಅಕ್ಸೆಪ್ಟ್ ಮಾಡಬೇಕು, ನಾನು ಅದನ್ನ ಮಾಡೋದಕ್ಕೆ ಅಲೋ ಮಾಡಿ, ಹೇಗಾದ್ರೂ ಆ ವಾರಿಸುದಾರನ ಕಥೆಯನ್ನ ನಾನು ಮುಗಿಸ್ಬೇಕು, ಅದಕ್ಕೆ ಮಾತ್ರ ನೀವು ಅಲೋ ಮಾಡ್ಬಿಟ್ರೆ ಲೈಫ್ ಲಾಂಗ್ ನಿಮ್ಮ ಗ್ಯಾಂಗ್ ಅಲ್ಲಿ ಒಂದು ಮೆಂಬರ್ ಆಗಿದ್ದು ನಾನು ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಸೆಕ್ರೆಟರಿ ನೀನು ಇವಾಗ ಕೂಡ ಬಂದು ನಮ್ಮ ಗ್ಯಾಂಗಿಗೆ ಜಾಯಿನ್ ಆಗಿ ನಮಗಾಗಿ ನೀನು ಕೆಲಸವನ್ನ ಮಾಡಬಹುದು, ಆದ್ರೆ ರಿವೆಂಜ್ ಅನ್ನ ತಗೋತೀನಿ ಅಂತ ಹೇಳ್ತಿದ್ಯಲ್ವಾ, ಆ ಪ್ರಯತ್ನವನ್ನ ಮಾತ್ರ ಬಿಟ್ಬಿಡು. ಅಲೋನಾಗಿ ಲೋನ್ಲಿ ಫೆಲ್ಲೋ ಆಗಿ ಖಂಡಿತ ನಿನ್ನ ಕೈಯಲ್ಲಿ ಇದನ್ನ ಮಾಡೋದಕ್ಕೆ ಆಗೋದೇ ಇಲ್ಲ. ನಿನ್ನ ಹತ್ರ ಇರ್ತಾ ಇರುವ ಮಿಕ್ಕಿರುವ ಜೀವವನ್ನ ಅದೇ ಬ್ಯಾಲೆನ್ಸ್ ಇರ್ತಾ ಇದ್ದಾನಲ್ವಾ ನಿನ್ನ ಒಬ್ಬ ಮಗ, ಅವನನ್ನ ಕೂಡ ಈ ಬಾರ್ ಅಲ್ಲಿ ಕಳ್ಕೊಬಿಡ್ತೀಯ ಅಂತ ಹೇಳ್ಬೇಕಾದ್ರೆ ನಮ್ಮ ಟಾಮ್ ಅವರಿಗೆ ಆಲ್ರೆಡಿ ಸೆಕ್ರೆಟರಿ ಅವರ ಗ್ಯಾಂಗು ಅಜ್ಜ ಅವರ ಕಡೆನೇ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋತಾರೆ. ಆವಾಗ ಮತ್ತೆ ಆ ಸೆಕ್ರೆಟರಿ ಸುಮ್ನೆ ನಿನ್ನ ಮನೆಗೆ ಹೋಗಿ ನಿನ್ನ ಹೆಂಡತಿ ಮತ್ತೆ ಮಗನ ಡೆಡ್ ಬಾಡಿಯನ್ನ ತೆಗೆದು ಊತಾಕಿ ಅವರಿಗೆ ಫೈನಲ್ ಫ್ಯೂನರಲ್ ನ ಮಾಡು ಅಂತ ಹೇಳ್ಬೇಕಾದ್ರೆ ಟೆನ್ಷನ್ ಆಗಿದೆ ನಮ್ಮ ಟಾಮ್ ಅಲ್ಲಿಂದ ಹೊರಟು ಬಿಡ್ತಾರೆ. ಅವರು ಆ ಕಡೆ ಹೋದ ಮೇಲೆ ಪಕ್ಕದ ರೂಮಿನ ಡೋರ್ ಅನ್ನು ಓಪನ್ ಮಾಡ್ತಾರೆ ಸೆಕ್ರೆಟರಿ. ನೋಡಿದ್ರೆ ಆ ರೂಮ್ ಒಳಗಡೆನೆ ಅಜ್ಜ ಮತ್ತೆ ವಾರಿಸುದಾರ ಹೋಗಿ ಕೂತಿರ್ತಾರೆ. ಇಷ್ಟೊತ್ತು ಇವ್ರುಗಳು ಮಾತಾಡಿದ ವಿಷಯ ಎಲ್ಲವನ್ನೂ ಕೇಳಿಸ್ಕೊಂಡ ವಾರಿಸುದಾರ ಬೇಗನೆ ಅವನ ಕಥೆಯನ್ನು ಮುಗಿಸ್ಬೇಕು ಡ್ಯಾಡಿ ಅಂತ ಹರಿಬರಿಯಾಗಿ ಹೇಳ್ತಿರ್ತಾನೆ. ಸೊ ಅಜ್ಜ ಅವರುವೆ ತನ್ನ ಮಗನ ಜೀವವನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಆ ಸೆಕ್ರೆಟರಿ ಅವರ ಮುಖಾಂತರವೇ ನಮ್ಮ ಟಾಮ್ ಅನ್ನು ಸಾಯಿಸೋದಕ್ಕಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ತಕ್ಷಣವೇ ಆ ಸೆಕ್ರೆಟರಿ ಕೆಲಸವನ್ನು ಒಂದು ಕ್ರೂರವಾದ ವ್ಯಕ್ತಿಯ ಕೈಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಡಿಸೈನ್ ಮಾಡ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಎವಿಡೆನ್ಸ್ ಎಲ್ಲ ಫೋಟೋ ತಗೊಳ್ಳುವ ಒಬ್ಬ ಫೋಟೋಗ್ರಾಫರ್ ಅನ್ನ ತೋರಿಸ್ತಾರೆ. ಸಿಟಿಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಮರ್ಡರ್ ಆಗಿರ್ಬೇಕಾದ್ರೆ ಆ ಮರ್ಡರ್ ಆಗಿ ಸತ್ತು ಬಿದ್ದಿರುವ ಡೆಡ್ ಬಾಡಿಯನ್ನ ಫೋಟೋ ತಗೋತಿರ್ತಾನೆ ಒಬ್ಬ. ಅದ್ರಲ್ಲಿ ಇನ್ನ ಪೊಲೀಸರ್ಸ್ ಸ್ಪಾಟಿಗೆನೆ ಬಂದಿರಲ್ಲ, ಅಂತಹ ಸಮಯದಲ್ಲಿ ಫೋಟೋಸ್ ಅನ್ನ ತಗೋತಿರ್ತಾನೆ. ಆವಾಗ್ಲೇ ಒಂದು ವಿಷಯವನ್ನ ನೋಟ್ ಮಾಡ್ತಾನೆ. ಆಕ್ಚುಲಿ ಆ ಪರ್ಸನ್ ಇನ್ನ ಸತ್ತಿಲ್ಲ, ಅವನ ಮೈಯಲ್ಲಿ ಜೀವ ಇರ್ತಿದೆ. ತಕ್ಷಣವೇ ಒಂದು ಆಂಬುಲೆನ್ಸ್ ಅನ್ನ ಕರೆದು ಆ ವ್ಯಕ್ತಿಯನ್ನ ಕಾಪಾಡೋಣ ಅಂತ ಇಲ್ಲದೆ ಆ ಜೀವಕ್ಕೆ ಹೋರಾಡ್ತಾ ಇರುವ ಪರ್ಸನ್ ಗೆ ಆಲ್ರೆಡಿ ಚಾಕುನಿಂದ ಯಾರೋ ಚುಚ್ಬಿಟ್ಟಿರ್ತಾರೆ. ಆ ಚಾಕುವನ್ನ ಇನ್ನ ಡೆಪ್ತ್ ಆಗಿ ಚುಚ್ಚಿ ಇವನೇನೆ ಅವರನ್ನ ಕಂಪ್ಲೀಟ್ ಆಗಿ ಸಾಯಿಸ್ತಾನೆ. ನಂತರ ಕಂಟಿನ್ಯೂಸ್ ಆಗಿ ಆ ಡೆಡ್ ಬಾಡಿಯನ್ನು ಫೋಟೋಸ್ ತಗೋತಿರ್ತಾನೆ. ಸರಿಯಾದ ಸೈಕೋ ಪಾರ್ಟಿ ಅನ್ಸುತ್ತೆ ಇದು. ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ಫೋಟೋಗ್ರಾಫರ್ ಹೊರಟು ಅವನ ಮನೆಗೆ ಬಂದಿರ್ತಾನೆ. ಅವನ ಮನೆ ಪೂರ್ತಿ ಸತ್ತೋದವರ ಕ್ರೈಮ್ ಸೀನ್ ಫೋಟೋಸ್ ಅನ್ನ ಫ್ರೇಮ್ ಹಾಕಿಟ್ಟು ಸೇಫ್ ಆಗಿ ನೋಡ್ಕೊಂಡು ಬರ್ತಿರ್ತಾನೆ. ಅಂತಹ ಸಮಯದಲ್ಲಿ ಸೆಕ್ರೆಟರಿ ಈ ಸೈಕೋ ಫೋಟೋಗ್ರಾಫರ್ ಗೆ ಕಾಲ್ ಅನ್ನ ಮಾಡಿ ನಮ್ಮ ಟಾಮ್ ಅವರನ್ನ ಸಾಯಿಸುವ ಜವಾಬ್ದಾರಿಯನ್ನ ಅವನ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಜೊತೆಗೆ ಚೆನ್ನಾಗಿ ರೇಟ್ ಅನ್ನ ಮಾತಾಡಿ ಅಸೈನ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ ಆ ಅಸೈನ್ಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊತಾನೆ ಈ ಸೈಕೋ. ಕಟ್ ಮಾಡಿದ್ರೆ ಇವಾಗ ನಮ್ಮ ಟಾಮ್ ಅವರು ಅವರ ಮಗನನ್ನ ಪಿಕಪ್ ಮಾಡ್ಕೊಂಡು ಆ ಊರಿನಲ್ಲೇ ಪಕ್ಕದಲ್ಲಿ ಅವರ ಚಿಕ್ಕಮ್ಮನ ಮನೆಗೆ ಇರ್ತಿದೆ ಅನ್ಸುತ್ತೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗಿ ಅವರ ಮಗನನ್ನ ಬಿಟ್ಬಿಡೋಣ ಅಂತ ಅನ್ಕೊಂಡು ಹೋಗ್ತಿರ್ತಾರೆ. ಸೊ ಚಿಕ್ಕಮ್ಮನ ಮನೆಗೆ ಹೋಗೋಕ್ಕೂ ಮುಂಚೆ ಅವರ ಟೆಲಿಫೋನ್ ನಂಬರ್ ಗೆ ಕಾಲ್ ಅನ್ನ ಮಾಡಬೇಕಾದ್ರೆ ಈ ಕಡೆ ಚಿಕ್ಕಮ್ಮ ಟಾಮ್ ಅವರ ಮನೆಯಲ್ಲಿ ಅವರ ಹೆಂಡತಿ ಮತ್ತೆ ಮಗನಿಗೆ ಒಳ್ಳೆ ರೀತಿಯಲ್ಲಿ ಸಂಪ್ರದಾಯ ಪ್ರಕಾರ ಫ್ಯೂನರಲ್ ನ ಮಾಡ್ಬಿಟ್ಟು ಸಪ್ಪಿಗೆ ಕೂತಿರ್ಬೇಕಾದ್ರೆ ಅವರಿಗೆ ನಮ್ಮ ಹೀರೋ ಫೋನ್ ಅನ್ನು ಹೊಡಿತಾನೆ. ಚಿಕ್ಕಮ್ಮ, ನಾನು ನನ್ನ ಮಗನು ನಿನ್ನ ಮನೆಗೇನೆ ಹೋಗ್ತಿರೋದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಚಿಕ್ಕಮ್ಮನು ಸರಿ ನೀವು ಮುಂದೆ ಹೋಗಿ ನಾನು 2 ದಿನದಲ್ಲಿ ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಸದ್ಯ ಮಾಡ್ತೆ ನೈಸ್ ಆಗಿ ಮಾತಾಡ್ಬಿಟ್ಟು ನೈಸ್ ಆಗಿ ಫೋನ್ ಅನ್ನು ಮಡಗ್ಬೇಕಾದ್ರೆ ಚಿಕ್ಕಮ್ಮ ಅವರು ಟಾಮ್ ಅವರ ಜೊತೆ ಇವಾಗ ಮಾತಾಡಿದ್ರಲ್ವಾ ಫೋನ್ ಅಲ್ಲಿ, ಆ ವಿಷಯವನ್ನ ಫ್ಯೂನರಲ್ ಗೆ ಬಂದಿದ್ದ ಸೈಕೋ ನೋಡ್ಬಿಡ್ತಾನೆ. ಚಿಕ್ಕಮ್ಮ ಫೋನ್ ಅನ್ನ ಮಡಗ್ಬಿಟ್ಟು ಆ ಕಡೆ ಹೋದ ಮೇಲೆ ಸೈಕೋ ಅದೇ ನಂಬರ್ ಗೆ ರೀಡಲ್ ಅನ್ನ ಮಾಡಿ ನಮ್ಮ ಟಾಮ್ ಅವರು ಎಲ್ಲಿಂದ ಕಾಲ್ ಮಾಡಿದ್ರು ಅನ್ನೋ ಜಾಗವನ್ನ ಕಂಡು ಬಿಡ್ತಾನೆ. ಅವರ ಲೊಕೇಶನ್ ಏನು ಅನ್ನೋದನ್ನ ಈಸಿಯಾಗಿ ತಿಳ್ಕೊಬಿಟ್ಟ. ಅದೇ ಸಮಯದಲ್ಲಿ ನಮ್ಮ ಟಾಮ್ ಮಗನನ್ನ ಕರ್ಕೊಂಡು ಚಿಕ್ಕಮ್ಮನ ಮನೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಊಟ ಮಾಡೋದಕ್ಕಾಗಿ ಒಂದು ಹೋಟೆಲ್ ಪಕ್ಕದಲ್ಲಿ ಗಾಡಿಯನ್ನ ಸ್ಟಾಪ್ ಮಾಡ್ತಾರೆ. ನಮ್ಮ ಹುಡುಗ ನನಗೆ ಊಟ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಾರಲ್ಲಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾನೆ. ಸೊ ತಂದೆ ಮಾತ್ರ ಹೋಟೆಲ್ ಒಳಗಡೆ ಹೋಗ್ತಾರೆ. ಅದೇ ಸಮಯದಲ್ಲಿ ಇವ್ರುಗಳು ಹೋಗ್ತಾ ಇರುವ ದಾರಿಯನ್ನು ಟ್ರೇಸ್ ಮಾಡಿ ಆ ಜಾಗಕ್ಕೆ ಬಂದಿದ್ದ ಸೈಕೋ ಹೋಟೆಲ್ ಮುಂದೆ ನಮ್ಮ ಟಾಮ್ ಅವರ ಕಾರ್ ನಿಂತಿರೋದನ್ನ ನೋಡ್ಬಿಟ್ಟು ಅವನಿಗೆ ಹೋಟೆಲ್ ಒಳಗಡೆ ನುಗ್ತಾನೆ. ಫ್ಯೂನರಲ್ ಗೆ ಹೋಗಿದ್ದ ಅಲ್ವಾ, ಅಲ್ಲಿದ್ದ ನಮ್ಮ ಟಾಮ್ ಅವರ ಫ್ಯಾಮಿಲಿ ಫೋಟೋವನ್ನ ಕಂಪ್ಲೀಟ್ ಆಗಿ ನೋಡ್ಕೊಬಿಟ್ಟು ಎಲ್ಲರ ಮುಖವನ್ನು ನೆನ್ಪಿಟ್ಕೊಬಿಟ್ಟೆ ಅವ್ರುಗಳನ್ನ ಹುಡುಕಿ ಟ್ರೇಸ್ ಮಾಡಿ ಈ ಹೋಟೆಲ್ ಗೆ ಬಂದಿದ್ದಾನೆ ಸೈಕೋ. ಹೋಟೆಲ್ ಒಳಗಡೆ ಬಂದು ನಮ್ಮ ಟಾಮ್ ಅವರನ್ನ ನೋಡಿದ ತಕ್ಷಣವೇ ತಿಳ್ಕೊಬಿಟ್ಟ ಇವನೇನೆ ಅವನ ಟಾರ್ಗೆಟ್ ಅಂತ. ಸೊ ಆಪೋಸಿಟ್ ಟೇಬಲ್ ಅಲ್ಲಿ ಕೂತ್ಕೋತಾನೆ. ಬೇಕು ಅನ್ನೋದನ್ನ ಆರ್ಡರ್ ಮಾಡ್ಬಿಟ್ಟು ಆ ಫೋಟೋಗ್ರಾಫರ್ ಸೈಕೋ ನಮ್ಮ ಟಾಮ್ ಅವರ ಜೊತೆ ಸ್ವಲ್ಪ ನೈಸ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಮಾತಾಡುವ ರೀತಿಯಲ್ಲೇ ನಮ್ಮ ಟಾಮ್ ಅವರಿಗೆ ಅವನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಏನಕ್ಕೂ ಇರ್ಲಿ ಅಂತ ಡೈನಿಂಗ್ ಟೇಬಲ್ ಮೇಲೆ
ಮುಂದೆನೆ ಇರ್ತಾ ಇರುವ ಒಂದು ಚಾಕುವನ್ನ ಹೌಸಿ ಕೈಗೆ ತಗೊಳ್ಳುವ ನಮ್ಮ ಟಾಮ್ ಅವರು ಟಾಯ್ಲೆಟ್ ಗೆ ಹೋಗಿದ್ದು ಬರ್ತೀನಿ ಅಂತ ಎದ್ದೇಳ್ತಾರೆ. ಆವಾಗ ಹೋಟೆಲ್ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಕೂತು ಊಟ ಮಾಡ್ತಿದ್ರಿಂದ ಸೈಕೋನಿಂದ ನಮ್ಮ ಟಾಮ್ ಅವರಿಗೆ ಗನ್ನನ್ನ ತೋರಿಸಿ ಏನ್ ಮಾಡಿ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಗನ್ನಿನ ಜೊತೆಗೆ ರೆಡಿಯಾಗಿ ಕೂತಿರ್ತಾನೆ, ಶೂಟ್ ಮಾಡೋದಕ್ಕೆ ಆಗ್ತಿಲ್ಲ. ಸರಿ ಟಾಯ್ಲೆಟ್ ಗೆ ತಾನೇ ಹೋಗ್ತಿದ್ದಾನೆ, ಹೋಗಿದ್ದು ಬರ್ಲಿ ಅಷ್ಟರಲ್ಲಿ ಪೊಲೀಸ್ ಆಫೀಸರ್ ಎದ್ದು ಹೋಗ್ಬಿಡ್ತಾರೆ. ಅದರ ನಂತರ ಶೂಟ್ ಮಾಡಿ ಕೊಂದ್ಬಿಡೋಣ ಅಂತ ನಮ್ಮ ಸೈಕೋನ್ ವೇಟ್ ಮಾಡಿ ಕೂತಿರ್ಬೇಕಾದ್ರೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಟಾಮ್ ಅವರು ಹೋಟೆಲ್ ನ ಹಿಂದೆ ಡೋರ್ ಅನ್ನು ಯೂಸ್ ಮಾಡಿ ಹೊರಗಡೆ ಹೋಗ್ಬಿಡ್ತಾರೆ. ಕಾರ್ ಸ್ಟಾರ್ಟ್ ಆಗುವ ಸದನ ಕೇಳಿ ಸೈಕೋನು ಹೊರಗಡೆ ಓಡಿ ಬಂದು ನೋಡ್ಬೇಕಾದ್ರೆ ಅಷ್ಟರಲ್ಲಿ ನಮ್ಮ ಟಾಮ್ ಅವರು ಸೈಕೋವನ ಕಾರ್ ಟೈರ್ ಗೆ ಚುಚ್ಚಿ ಪಂಚರ್ ಮಾಡ್ಬಿಟ್ಟು ಅವರ ಕಾರನ್ನು ತಗೊಂಡು ಸ್ಪೀಡ್ ಆಗಿ ಹೊರಟು ಬಿಡ್ತಾರೆ. ಹಿಂದೆನೆ ಓಡಿ ಬಂದು ಸೈಕೋ ಫಟ್ ಅಂತ ಗನ್ನನ್ನು ತಗೊಂಡು ಕಾರನ್ನ ಏನ್ ಮಾಡಿ ಶೂಟ್ ಮಾಡ್ಬೇಕಾದ್ರೆ ಹಿಂದೆ ಕೂತಿರುವ ನಮ್ಮ ಹುಡುಗ ಜಸ್ಟ್ ಮಿಸ್ ಅಲ್ಲಿ ತಲೆ ಬಗ್ಗೆ ತಪ್ಪಿಸ್ಕೊತಾನೆ. ಆ ಸದನ ಕೇಳಿ ಆ ಜಾಗಕ್ಕೆ ಬರುವ ಪೊಲೀಸ್ ಆಫೀಸರ್ ಲೋ ಏನು ಮಾಡ್ತಿದ್ಯಾ ನೀನು ಅಂತ ಸದ್ ಮಾಡ್ಬೇಕಾದ್ರೆ ಸೈಕೋ ಪೊಲೀಸ್ ಆಫೀಸರ್ ಗೆ ಶೂಟ್ ಮಾಡಿ ಅವರನ್ನು ಕೊಂದು ಬಿಡ್ತಾನೆ. ತುಂಬಾನೇ ಡೇಂಜರಸ್ ಫೆಲೋ ಆಗಿರ್ತಿದ್ದಾನೆ ಈ ಸೈಕೋ. ಸೊ ಸೈಕೋ ಹತ್ರದಿಂದ ಎಸ್ಕೇಪ್ ಆಗಿ ಹುಡುಗನನ್ನ ಕರ್ಕೊಂಡು ಬರ್ತಾ ಇರುವ ನಮ್ಮ ಟಾಮು ಇವಾಗ ಚಿಕ್ಕಮ್ಮನ ಮನೆಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಯಾಕೆಂದ್ರೆ ಇವರು ಅಲ್ಲಿಗೆನೆ ಹೋಗ್ತಾ ಇದ್ದಾರೆ ಅನ್ನೋ ವಿಷಯ ಎನಿಮೀಸ್ ಗೆ ಗೊತ್ತಾಗ್ಬಿಟ್ಟಿದೆ. ಬೇರೆ ಏನನ್ನ ಮಾಡೋದು ಅಂತ ಯೋಚಿಸ್ತಾರೆ. ಆಮೇಲೆ ಆ ಚಿಕಾಗೋ ಗ್ಯಾಂಗ್ ಅಲ್ಲಿ ಒಬ್ಬ ಇರ್ತಿದ್ದಾನೆ ಅಲ್ಲ ಸೆಕ್ರೆಟರಿ, ಸೈಕೋವನ್ನ ಮರ್ಡರ್ ಮಾಡು ಅಂತ ಹೇಳಿ ಕಳ್ಸಿರೋದು ಆ ಗ್ಯಾಂಗಿನ ಸೆಕ್ರೆಟರಿ. ಆ ಸೆಕ್ರೆಟರಿನೇ ಅಜ್ಜ ಮತ್ತೆ ಅಜ್ಜ ಮಗ ವಾರಿಸುದಾರ ಇಬ್ಬರಿಗೂ ಪ್ರೊಟೆಕ್ಷನ್ ಅನ್ನ ಕೊಡ್ತಿರೋದು. ಸೆಕ್ರೆಟರಿಯನ್ನ ಬಿಟ್ಬಿಟ್ಟು ಅವನನ್ನು ದಾಟಿ ಅವನಿಗಿಂತ ದೊಡ್ಡದಾಗಿ ಆ ಗ್ಯಾಂಗಿಗೆ ಬಾಸ್ ಅಂತ ಒಬ್ಬರು ಇರ್ತಾರೆ ಅಲ್ಲ, ಸೊ ಆ ಬಾಸ್ ಹತ್ರ ಮಾತಾಡಿ ಹೇಗಾದ್ರೂ ಅವರನ್ನ ಇವನ ಕಡೆಗೆ ಫೇವರ್ ಆಗಿ ಮಾಡ್ಕೊಂಡು ನೀವು ಆ ಅಜ್ಜ ಮತ್ತೆ ಅವನ ವಾರಿಸುದಾರನಿಗೆ ಪ್ರೊಟೆಕ್ಷನ್ ಕೊಡ್ತಿದ್ದೀರಲ್ಲ ಅದನ್ನ ಸ್ಟಾಪ್ ಮಾಡಬೇಕು ಅಂತ ಕೇಳಿ ಬಿಡಿಸ್ಬಿಟ್ರೆ ನಂತರ ನಮ್ಮ ಕೆಲಸ ಈಸಿ ಆಗ್ಬಿಡುತ್ತೆ, ವಾರಿಸುದಾರನ ಕಥೆಯನ್ನ ಮುಗಿಸ್ಬಿಡಬಹುದು ಅಂತ ಯೋಚನೆ ಮಾಡ್ತಾರೆ ಟಾಮ್. ಆದ್ರೆ ಇವರು ಅನ್ಕೊಳ್ಳೋದೆಲ್ಲ ನಡೆದು ಬಿಡುತ್ತಾ. ಕೇಳಿದ ತಕ್ಷಣ ಬಾಸ್ ಒಪ್ಕೊಬಿಡ್ತಾರೆ. ಏನು ಅವರನ್ನ ನೋಡೋದೇ ತುಂಬಾನೇ ಕಷ್ಟ, ಸೊ ಅವರನ್ನ ಹೇಗೆ ಮೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಇವನು ಯೋಚನೆ ಮಾಡೋದನ್ನ ನೋಡಿದ್ರೆ ತುಂಬಾನೇ ರಿಸ್ಕ್ ಅಂತ ಅನ್ಸುತ್ತೆ. ಅದು ಏನು ಅಂದ್ರೆ ಆ ಬಾಸ್ ಆ ಗ್ಯಾಂಗ್ ಲೀಡರ್ ಅವರ ಹಣವನ್ನ ಲೂಟಿ ಮಾಡ್ಬಿಡೋಣ, ಅವರ ಜಾಗವನ್ನು ತಿಳ್ಕೊಂಡು ಅಲ್ಲಿಂದ ಕದ್ ಬಿಡೋಣ ಅಂತ ಡಿಸೈಡ್ ಮಾಡ್ತಾನೆ. ಸೊ ಕದಿಯೋದಕ್ಕೆ ತನ್ನ ಮಗನ ಹೆಲ್ಪ್ ಬೇಕು ಅಂತ ತನ್ನ ಮಗನ ಹತ್ರನೂ ಸಹಾಯವನ್ನ ಕೇಳ್ತಾರೆ. ಅದಕ್ಕೆ ಮಗನು ಸರಿ ಅಂತ ಹೇಳ್ಬೇಕಾದ್ರೆ ನಮ್ಮ ಟಾಮ್ ಅವರು ಅವರ ಮಗನಿಗೆ ನೆಕ್ಸ್ಟ್ ದಿನ ಕಾರ್ ಡ್ರೈವಿಂಗ್ ಮಾಡೋದನ್ನ ಹೇಳ್ಕೊಡ್ತಾರೆ. ಹುಡುಗ ಬೇಡದೆ ಕಾರನ್ನ ಡ್ರೈವ್ ಮಾಡಿ ಕಲ್ತ್ಕೋತಾನೆ. ಡ್ರೈವರ್ ಸೀಟ್ ಅಲ್ಲಿ ಕೂತ್ರೆ ಅವನಿಗೆ ಮುಂದೆ ರೋಡ್ ಕೂಡ ಅರ್ಧಂಬರ್ಧಾನೆ ಕಾಣಿಸೋದು. ಹಾಗಿದ್ರು ಕೂಡ ಡ್ರೈವಿಂಗ್ ಅನ್ನ ಕಲ್ತ್ಕೋತಾನೆ. ನೆಕ್ಸ್ಟ್ ನಮ್ಮ ಟಾಮ್ ಅವರು ಒಂದು ಬ್ಯಾಂಕ್ ಒಳಗಡೆ ನುಗ್ಗಿ ಅಲ್ಲಿ ಕೂತಿರುವ ಮ್ಯಾನೇಜರ್ ಗೆ ಗನ್ನನ್ನು ತೋರಿಸಿ ಹೆದರಿಸ್ತಾರೆ. ನನಗೆ ನಾರ್ಮಲ್ ಆದ ಕಾಮನ್ ಜನರ ಹಣ ಏನು ಬೇಕಾಗಿಲ್ಲ, ಕಳ್ತನವಾಗಿ ನೀವು ಬಚ್ಚಿಟ್ಟಿರ್ತೀರ ಅಲ್ವಾ ಆ ಗ್ಯಾಂಗ್ ಲೀಡರ್ ಅವರ ಹಣ ಅದನ್ನ ಮಾತ್ರ ತೆಗೆದು ಕೊಡಿ ಸಾಕು. ಬೇಕಾಗಿದ್ರೆ ಆ ಗ್ಯಾಂಗ್ ಲೀಡರ್ ಗೆ ಕಾಲನ್ನ ಹಾಕಿ ಈ ರೀತಿ ಟಾಮೇ ಬಂದಿದ್ದು ಅವನೇನೇ ಹಣವನ್ನ ಕದ್ದು ಹೋಗಿದ್ದು ಅಂತ ನೀನು ಡೀಟೇಲ್ಡ್ ಆಗಿ ಹೇಳ್ಕೊ ಅಂತ ಹೇಳಿ ಹೆದರ್ಸಿ ಕೇಳ್ಬೇಕಾದ್ರೆ ಆ ಮ್ಯಾನೇಜರ್ ಬೇರೆ ದಾರಿ ಇಲ್ಲದೆ ಆ ಗ್ಯಾಂಗ್ ಲೀಡರ್ ಅವರ ಲಾಕರ್ ಬಾಕ್ಸ್ ಅನ್ನ ತಗೊಂಡು ಟಾಮ್ ಅವರ ಕೈಗೆ ಕೊಟ್ಬಿಟ್ಟು ಅದಕ್ಕೆ ಲಂಚವಾಗಿ ಅದರಿಂದ ಒಂದು ಬಂಡಲ್ ಹಣವನ್ನು ತಗೋತಾನೆ. ಟಾಮ್ ಇವಾಗ ಬಾಸ್ ಅವರ ಹಣವನ್ನು ಕದ್ಬಿಟ್ಟಿದ್ದಾರೆ. ಕದ್ದು ಹೊರಗಡೆ ಬರ್ಬೇಕಾದ್ರೆ ಮಗ ನಿಧಾನಕ್ಕೆ ಕಾರನ್ನ ಡ್ರೈವ್ ಮಾಡಿ ಬಂದು ಅವರ ಅಪ್ಪನನ್ನ ಪಿಕಪ್ ಮಾಡ್ಕೊತಾನೆ. ಅವರು ಅಲ್ಲಿಗೆನೆ ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಆ ಬಾಸ್ ಅವರ ಹಣ ಯಾವ ಬ್ಯಾಂಕ್ ಅಲ್ಲೆಲ್ಲ ಇರ್ತಿದ್ಯೋ ಯಾವ ಜಾಗದಲ್ಲೆಲ್ಲ ಇರ್ತಿದ್ಯೋ ಅಲ್ಲಿಗೆಲ್ಲ ಹೋಗಿ ಸೇಮ್ ಪ್ಯಾಟರ್ನ್ ಅನ್ನು ಯೂಸ್ ಮಾಡಿ ಆ ಗ್ಯಾಂಗ್ ಲೀಡರ್ ಬಾಸ್ ಅವರ ಹಣ ಎಲ್ಲವನ್ನು ಹೊಡಿತಾರೆ. ನಾರ್ಮಲ್ ಆಗಿ ಮನೆಗೆ ಏನಾದ್ರೂ ರೈಡ್ ಬಂದ್ರೆ ಮನೆಯಲ್ಲಿರುವ ಹಣವನ್ನ ಮಾತ್ರ ತಗೊಂಡು ಹೋಗ್ಬಿಡ್ತಾರೆ, ಲೆಕ್ಕಾಚಾರದಲ್ಲಿ ಬರ್ಲಿಲ್ಲ ಅಂದ್ರೆ. ಆದ್ರೆ ನಮ್ಮ ಹಣವನ್ನ ನಾವು ಬ್ಯಾಂಕ್ ಅಲ್ಲಿ ತಗೊಂಡು ಹೋಗಿ ಹೌಸ್ ಇಟ್ಬಿಟ್ರೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರುವ ಮ್ಯಾನೇಜರ್ ಕೈಗೆ ಕೊಟ್ಟು ಸೇಫ್ಟಿಯಾಗಿ ಇದನ್ನ ಇಟ್ಟಿರೋ, ಇದಕ್ಕೆ ನಾನು ಕಮಿಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಅವಾಗ ಯಾರಿಗೂ ಡೌಟ್ ಬರೋದಿಲ್ಲ. ಯಾರಾದ್ರೂ ಬ್ಯಾಂಕಿಗೆ ರೈಡ್ ಹೋಗಿ ತುಂಬಾನೇ ಹಣವನ್ನು ಇಟ್ಟಿದ್ದೀರಲ್ಲ ಅಂತ ಲೆಕ್ಕಾಚಾರ ನೋಡಿ ಕ್ವಶನ್ ಅನ್ನ ಮಾಡೋದಕ್ಕೆ ಆಗುತ್ತಾ? ಇಲ್ಲ ಅಲ್ಲ, ಆ ಲೂಪ್ ಹೋಲ್ ಅನ್ನ ಯೂಸ್ ಮಾಡ್ತಿದ್ದಾರೆ ಗ್ಯಾಂಗ್ ಲೀಡರ್ ಬಾಸ್. ಹೇಗೋ ಅಪ್ಪ ಮತ್ತೆ ಮಗ ತುಂಬಾನೇ ಹಣವನ್ನ ಲೂಟಿ ಮಾಡ್ಬಿಟ್ರು. ಸೊ ಹೋಗೋ ದಾರಿಯಲ್ಲಿ ಮಗ ಡ್ಯಾಡಿ ನನ್ನ ಶೇರ್ ಅಲ್ಲಿ ಡ್ಯಾಡಿ ಅಂತ ಕೇಳಿದ್ರೆ ಅಯ್ಯೋ ಪಾಪಿ ಅಪ್ಪನ ಹತ್ರನೇ ಶೇರ್ ಅನ್ನ ಕೇಳ್ತಿದ್ಯಾ, ಸರಿ ಇರ್ಲಿ ತಗೋ ಅಂತ ಖುಷಿಯಾಗಿ ಮಗನಿಗೆ ಒಂದು ಶೇರ್ ಅನ್ನು ಕೊಡ್ತಾರೆ. ಯಾರು ನಮ್ಮ ಟಾಮ್. ಜೋಲಿಯಾಗಿ ಇಬ್ಬರು ಮಾತಾಡ್ಕೋತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಆ ಗ್ಯಾಂಗಿನ ಸೆಕ್ರೆಟರಿಗೆ ಕಂಟಿನ್ಯೂಸ್ ಆಗಿ ನಮ್ಮ ಟಾಮ್ ಅವರು ಬ್ಯಾಂಕಿಗೆ ಹೋಗಿ ಆ ಬಾಸ್ ಅವರ ಹಣವನ್ನ ಕದ್ದಿದ್ದಾರೆ ಅಲ್ವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರ್ತಾನೆ ಇರುತ್ತೆ. ಸೊ ಅದನ್ನ ಕೇಳಿ ಸೆಕ್ರೆಟರಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರ್ತಾನೆ. ಆಗಿರ್ಬೇಕಾದ್ರೆ ಆ ಜಾಗಕ್ಕೆ ಬರುವ ಅಜ್ಜ ಅವರ ವಾರಿಸುದಾರ ನನ್ನನ್ನ ಏನಕ್ಕಾಗಿ ಒಂದು ಜೈಲ್ ಕೈದಿಯ ರೀತಿ ಈ ಜಾಗದ ಒಳಗಡೆನೆ ಲಾಕ್ ಮಾಡಿ ಇಟ್ಟಿದ್ದೀರಾ, ನನ್ನನ್ನ ಹೊರಗಡೆ ಬಿಡಿ ಅಂತ ಜೋರಾಗಿ ಮಾತಾಡ್ತಿರ್ತಾನೆ. ಆಲ್ರೆಡಿ ಟೆನ್ಷನ್ ಅಲ್ಲಿ ಇರ್ತಾ ಇರುವ ಸೆಕ್ರೆಟರಿ ಲೋ ತಮ್ಮ ನೀನು ಆ ಅಜ್ಜ ಅವರ ಮಗನಾಗಿರೋದ್ರಿಂದಾನೇ ಇನ್ನವೇ ನೀನು ಜೀವಂತವಾಗಿರ್ತಿದ್ಯಾ, ಅದಕ್ಕಾಗಿನೇ ಪ್ರೊಟೆಕ್ಷನ್ ಕೊಟ್ಟು ಸೇಫ್ ಆಗಿ ನೋಡ್ಕೋತಿರೋದು, ಸುಮ್ನೆ ಆ ಮರ್ಯಾದೆಯನ್ನ ಕಾಪಾಡ್ಕೊಂಡು ನಿನ್ನ ಜೀವನ ಉಳಿಸ್ಕೋ ಅಂತ ಹುಡುಗನಿಗೆ ಬೈದು ಕಳಿಸ್ತಾರೆ. ಅದೇ ಸಮಯದಲ್ಲಿ ನಮ್ಮ ಟಾಮ್ ಇನ್ನೊಂದು ಕಡೆ ಬೇರೆ ಒಂದು ಬ್ಯಾಂಕ್ ಮ್ಯಾನೇಜರ್ ಹತ್ರ ಗನ್ ಅನ್ನು ತೋರಿಸಿ ಆ ಗ್ಯಾಂಗ್ ಲೀಡರ್ ಬಾಸ್ ಅವರ ಹಣವನ್ನ ತೆಗೆದಿಡು ಅಂತ ಸೇಮ್ ಪ್ಯಾಟರ್ನ್ ಅನ್ನು ಯೂಸ್ ಮಾಡಿ ಕೇಳ್ಬೇಕಾದ್ರೆ ಆ ಮ್ಯಾನೇಜರ್ ಆ ಜಾಗದಲ್ಲಿ ಸ್ವಲ್ಪ ಹುಷಾರಾಗ್ಬಿಟ್ಟು ಅವರ ಅಕೌಂಟ್ ಅಲ್ಲಿ ಇರ್ತಾ ಇದ್ದ ಹಣ ಎಲ್ಲವನ್ನು ಅವರ ಅಕೌಂಟೆಂಟ್ ಬಂದು ತಗೊಂಡು ಹೋಗ್ಬಿಟ್ರಲ್ಲ ನಿನ್ನೆನೆ, ಇವಾಗ ಗ್ಯಾಂಗ್ ಲೀಡರ್ ಅವರ ಹಣ ಯಾವುದೇ ಈ ಬ್ಯಾಂಕ್ ಅಲ್ಲಿ ಇಲ್ಲ, ಅವರ ಅಕೌಂಟೆಂಟ್ ಡ್ರೈ ಆಗಿದೆ ಅಂತ ಹೇಳಿದ್ರೆ ಇದನ್ನ ಕೇಳಿ ಟೆನ್ಷನ್ ಆಗಿದೆ ನಮ್ಮ ಟಾಮ್. ಯಾರೋ ಅವನ ಅಕೌಂಟೆಂಟ್ ನಮಗೆ
ಟೈಮ್ಗಿಂತ ಮುಂಚೆನೆ ಬಂದು ಹಣವನ್ನು ತಗೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಅಕೌಂಟೆಂಟ್ ಸ್ಟೇ ಆಗಿರುವ ಹೋಟೆಲ್ ನ ಕಂಡು ಹಿಡಿದು ಆ ಜಾಗಕ್ಕೇನೆ ಹೋಗ್ತಾರೆ ಅಪ್ಪ ಮತ್ತೆ ಮಗನೇ ಕಾರನ್ನ ನಿಧಾನಕ್ಕೆ ಡ್ರೈವ್ ಮಾಡಿ ಬಂದು ನಿಲ್ಲಿಸ್ತಾನೆ. ಆವಾಗ ಅಪ್ಪ ಮಗನಿಗೆ ಸುಮ್ನೆ ಕಾರಣ ಬಿಟ್ಟು ಕೆಳಗಡೆ ಇಳಿದು ನೀನು ಹೊರಗಡೆ ಬರಬೇಡ, ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನೀನು 2 ಸಲ ಹಾರ್ನ್ ಅನ್ನ ಮಾಡಿದ್ರೇನೆ ಸಾಕು, ಅಪ್ಪ ನಾನು ಹುಷಾರಾಗ್ಬಿಡ್ತೀನಿ ಅಂತ ಮಗನ ಹತ್ರ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಮ್ಮ ಟಾಮ್ ಅವರು ಮಾತ್ರ ಆ ಲಾಡ್ಜ್ ಒಳಗಡೆ ಹೋಗ್ತಾರೆ. ಏನಕ್ಕಾಗಿ ಅಕೌಂಟೆಂಟ್ ಹತ್ರ ಇರ್ತಾ ಇರುವ ಹಣವನ್ನು ಕತ್ಕೊಳ್ಳೋದಕ್ಕೆ. ಆದ್ರೆ ಅದೇ ಜಾಗದಲ್ಲಿ ಅಕೌಂಟೆಂಟ್ ಸ್ಟೇ ಆಗಿದ್ದಾನೆ ಅಲ್ವಾ ಹೋಟೆಲ್, ಅದಕ್ಕೆ ಆಪೋಸಿಟ್ ಲಾಡ್ಜ್ ಅಲ್ಲೇ ಆ ಸೈಕೋ ಕೂಡ ರೂಮ್ ಅನ್ನ ಹಾಕಿ ಸ್ಟೇ ಆಗಿರ್ತಾನೆ. ಅದೇ ತರ ಇಲ್ಲಿ ನಮ್ಮ ಟಾಮ್ ಅವರು ಅಕೌಂಟೆಂಟ್ ರೂಮಿಗೆ ಬಂದು ಅವನನ್ನ ಸರಿಯಾಗಿ ಲಾಕ್ ಮಾಡ್ಕೋತಾರೆ. ಎಲ್ಲಿ ಆ ಬಾಸ್ ಅವರ ಹಣ ಮತ್ತೆ ಅವರ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಎಲ್ಲಿ ಇರ್ತಿದೆ ಅಂತ ಟಾಮ್ ಅವರು ಕೇಳಿದ್ರೆ ಅದಕ್ಕೆ ಅಕೌಂಟೆಂಟ್ ಪೆಕರ್ನಂಗೆ ನೋಡ್ಬಿಟ್ಟು ಏನೇನೋ ಹೇಳಿ ಮೇಂಟೈನ್ ಮಾಡ್ತಿರ್ತಾನೆ. ಅವಾಗ ಅದೇ ಸಮಯದಲ್ಲಿ ಆಪೋಸಿಟ್ ಹೋಟೆಲ್ ಅಲ್ಲಿ ರೂಮ್ ಹಾಕಿ ಸ್ಟೇ ಆಗಿರುವ ಸೈಕೋ ನಮ್ಮ ಟಾಮ್ ಅವರು ಅಕೌಂಟೆಂಟ್ ರೂಮ್ ಒಳಗಡೆ ಬಂದಿರೋದನ್ನ ವಿಂಡೋ ಮುಖಾಂತರ ನೋಡ್ಬಿಟ್ಟು ಕೈಗೆ ಗನ್ನನ್ನು ತಗೊಂಡು ನಮ್ಮ ಟಾಮ್ ಅವರನ್ನು ಶೂಟ್ ಮಾಡಿ ಸಾಯಿಸೋದಕ್ಕಾಗಿ ಹೊರಡುತ್ತಾನೆ. ಅದೇ ಸಮಯದಲ್ಲಿ ಆ ರೂಮ್ ಅಲ್ಲಿ ನಮ್ಮ ಅಕೌಂಟೆಂಟ್ ಟಾಮ್ ಅವರ ಹತ್ರ ಮಾತಾಡ್ತಾನೆ. ಇಲ್ಲಿ ನೋಡು ಟಾಮ್, ಆ ಅಜ್ಜನ ವಾರಿಸುದಾರ ನಮ್ಮ ಗ್ಯಾಂಗ್ ಲೀಡರ್ ಬಾಸ್ಗೆ ತುಂಬಾನೇ ಇಂಪಾರ್ಟೆಂಟ್, ಅವನು ಮಾಡೋ ಕೆಲಸ ತುಂಬಾನೇ ಇಂಪಾರ್ಟೆಂಟ್. ಆದ್ರಿಂದ ಬಾಸ್ ಅವರು ಯಾವಾಗ್ಲೂ ಅವನಿಗೇನೆ ಸಪೋರ್ಟ್ ಅನ್ನ ಮಾಡೋದು, ಅವರಿಗೆ ಪ್ರೊಟೆಕ್ಷನ್ ಅನ್ನೇ ಕೊಡೋದು, ಯಾವುದೇ ಕಾರಣಕ್ಕೂ ನಿನ್ನ ಕಡೆ ಬರೋದಿಲ್ಲ ಅಂತ ಅಕೌಂಟೆಂಟ್ ಹೇಳ್ಬೇಕಾದ್ರೆ ಬಾಸ್ ಅವರು ಅಷ್ಟೊಂದು ಪ್ರೊಟೆಕ್ಷನ್ ಆ ಅಜ್ಜನಿಗೆ ಕೊಡ್ಬೇಕು ಅಂದ್ರೆ ಅಂತಹದ್ದು ಏನೋ ಆ ದೊಡ್ಡ ಕೆಲಸವನ್ನ ಅಜ್ಜ ಅವರು ಮಾಡ್ತಿದ್ದಾರೆ ಅನ್ನೋದನ್ನ ಸರಿಯಾಗಿ ಗೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅಕೌಂಟೆಂಟ್ ನಮ್ಮ ಟಾಮ್ ಜೊತೆ ಮಾತಾಡ್ಕೊಂಡೆ ಆ ಗ್ಯಾಂಗ್ ಲೀಡರ್ ಅವರ ಹಣ ಫೈಲ್ಸ್ ಎಲ್ಲವೂ ಇರ್ತಾ ಇರುವ ಲಾಕರ್ ಅನ್ನು ಓಪನ್ ಮಾಡೋದಕ್ಕೆ ಡಿಲೇ ಮಾಡ್ತಾನೆ ಇರ್ತಾನೆ. ಆವಾಗ ಆಪೋಸಿಟ್ ಸೈಡ್ ಇಂದ ಒಂದು ದೊಡ್ಡ ಗನ್ನನ್ನು ತಗೊಂಡು ಆ ಸೈಕೋ ರೋಡ್ ಅನ್ನು ಕ್ರಾಸ್ ಮಾಡಿ ಅಕೌಂಟೆಂಟ್ ಸ್ಟೇ ಆಗಿರುವ ಲಾಡ್ಜ್ ಕಡೆಗೆ ಬರ್ತಾ ಇರೋದನ್ನ ನೋಡಿದ ನಮ್ಮ ಹುಡುಗ ಗಾಬರಿಯಾಗಿ ಕಾರ್ ಹಾರ್ನ್ ಅನ್ನು ಹೊಡಿತಾನೆ ಇರ್ತಾನೆ. ಅದೇ ಸಮಯದಲ್ಲಿ ಅಕೌಂಟೆಂಟ್ ರೂಮ್ ಅಲ್ಲಿ ಬೇರೆ ಒಂದು ಅಲಾರಂ ಸದ್ದು ಆಗ್ತಾ ಇರೋದ್ರಿಂದ ಹೊರಗಡೆ ನಮ್ಮ ಹುಡುಗ ಹೊಡಿತಾ ಇರುವ ಕಾರ್ ಹಾರ್ನ್ ಸದ್ದು ನಮ್ಮ ಹೀರೋ ಅವರಿಗೆ ಕೇಳಿಸ್ತಿಲ್ಲ. ಅಕೌಂಟೆಂಟ್ ತುಂಬಾ ಹೊತ್ತು ಟೈಮ್ ಪಾಸ್ ಅನ್ನ ಮಾಡ್ಬಿಟ್ಟು ಫೈನಲ್ ಆಗಿ ಆ ಲಾಕರ್ ಅನ್ನು ಓಪನ್ ಮಾಡುವ ಆ ಸಮಯದಲ್ಲಿ ಕರೆಕ್ಟ್ ಆಗಿ ಗನ್ನಿನ ಜೊತೆಗೆ ಆ ರೂಮ್ ಒಳಗಡೆ ನುಗ್ಬಿಡ್ತಾನೆ ಸೈಕೋ. ಸೊ ಅವನು ಒಳಗಡೆ ನುಗ್ಗಿ ಬಿರಿ ಶೂಟ್ ಮಾಡಿದ್ರಲ್ಲಿ ಅಕೌಂಟೆಂಟ್ ಗೆ ಬುಲೆಟ್ ಬಿದ್ದು ಆ ಜಾಗದಲ್ಲಿ ಸ್ಪಾಟ್ ಔಟ್ ಆಗಿ ಸಾಯ್ತಾನೆ. ಆವಾಗ ನಮ್ಮ ಟಾಮ್ ಅವರು ಮಧ್ಯದಲ್ಲಿ ಇರ್ತಾ ಇರುವ ಒಂದು ಗಾಜಿನ ಗ್ಲಾಸ್ ಗೆ ಶೂಟ್ ಮಾಡಬೇಕಾದ್ರೆ ಆ ಬಾಟಲ್ ಹೊಡೆದಾಗಿ ಗಾಜ್ ಚೂರು ನಮ್ಮ ಸೈಕೋ ಅವನ ಕಣ್ಣಿಗೆ ಚುಚ್ಕೊಂಡು ನಿಂತ್ಕೊಳ್ಳುತ್ತೆ. ಸೊ ಆ ನೋವಿನಲ್ಲಿ ಆ ಅಂತ ಕಿರ್ಚಿ ಕಣ್ಣನ್ನು ಮುಚ್ಚಿ ಕೆಳಗಡೆ ಬೀಳ್ತಾನೆ. ಆ ಗ್ಯಾಪ್ ಅಲ್ಲಿ ನಮ್ಮ ಟಾಮ್ ಅವರು ಅಲ್ಲಿದ್ದ ಇಂಪಾರ್ಟೆಂಟ್ ಫೈಲ್ಸ್ ಅನ್ನು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಸೊ ಟಾಮ್ ಅವರು ಕಾರಿಗೆ ಹತ್ತಿ ಹೊರಡಬೇಕಾದ್ರೆ ಲಾಡ್ಜ್ ಅಲ್ಲಿ ಇದ್ದಂಗೆ ನಮ್ಮ ಸೈಕೋ ಶೂಟ್ ಮಾಡಿದ್ರಲ್ಲಿ ಒಂದು ಬುಲೆಟ್ ಏಟು ನಮ್ಮ ಟಾಮ್ ಅವರ ಕೈಗೆ ಹೊಡೆದ್ ಬಿಡುತ್ತೆ. ಸೊ ಹೇಗೋ ನಮ್ಮ ಹುಡುಗ ಕಷ್ಟಪಟ್ಟು ಕಾರನ್ನು ಡ್ರೈವ್ ಮಾಡಿ ಏಟಾಗಿರುವ ತಂದೆಯನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಸೈಕೋಗೆನೆ ಸರಿಯಾಗಿ ಏಟಾಗಿರುತ್ತೆ. ಕಟ್ ಮಾಡಿ ಈ ಕಡೆ ನೋಡಿದ್ರೆ ನಮ್ಮ ಹುಡುಗ ಕಾರನ್ನ ಡ್ರೈವ್ ಮಾಡಿ ಯಾವುದೋ ಒಂದು ಗದ್ದೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅಪ್ಪ ತುಂಬಾನೇ ಬ್ಲೀಡ್ ಆಗಿದ್ರಲ್ಲಿ ಅನ್ಕಾನ್ಶಿಯಸ್ ಆಗಿ ಮಲಗ್ ಬಿಡ್ತಾರೆ. ಸೊ ಮಗ ತನ್ನ ತಂದೆಯ ಜೀವವನ್ನ ಕಾಪಾಡೋದಕ್ಕಾಗಿ ಹೆಲ್ಪ್ ಅನ್ನ ಕೇಳಿ ಹುಡುಕಾಡ್ಬೇಕಾದ್ರೆ ಗದ್ದೆ ಮಧ್ಯದಲ್ಲಿ ಇರ್ತಾ ಇರುವ ಒಂದು ಮನೆ ನಮ್ಮ ಹುಡುಗನ ಕಣ್ಣಿಗೆ ಬೀಳುತ್ತೆ. ಆ ಮನೆಯಲ್ಲಿ ಇರ್ತಾ ಇರುವ ಏಜಾದ ಅಜ್ಜ ಮತ್ತೆ ಅಜ್ಜಿ ನಮ್ಮ ಹುಡುಗನನ್ನು ನೋಡಿ ಪಾಪ ಅಂತ ಅನ್ಸಿ ಅವರ ಅಪ್ಪನನ್ನು ಮನೆಗೆ ಸೇರಿಸ್ಕೊತಾರೆ. ಆ ಅಜ್ಜ ಅವರಿಗೆ ಗೊತ್ತಿರೋ ಹಂಗೆ ಬುಲೆಟ್ ಅನ್ನು ಹೊರಗಡೆ ತೆಗೆದು ಅಪ್ಪನಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಟಾಮ್ ಅವರಿಗೆ. ಸೊ ಟಾಮ್ ಕಂಪ್ಲೀಟ್ ಆಗಿ ರಿಕವರ್ ಆಗೋವರೆಗೂ ಆ ಮನೆಯಲ್ಲಿ ಸ್ಟೇ ಆಗಿದ್ದು ರೆಸ್ಟ್ ಅನ್ನು ತಗೋತಿರ್ತಾನೆ. ನಮ್ಮ ಹುಡುಗ ಅವನ ಕೈಯಲ್ಲಿ ಆದಷ್ಟು ಆ ಅಜ್ಜನಿಗೆ ಆ ಗದ್ದೆಯಲ್ಲಿ ಹೆಲ್ಪ್ ಅನ್ನ ಮಾಡ್ಕೊಂಡು ಅವರ ಅಪ್ಪನನ್ನು ಚೆನ್ನಾಗಿ ನೋಡ್ಕೊತಿರ್ತಾನೆ. ಆವಾಗ್ಲೇನೆ ನಮ್ಮ ಟಾಮ್ ಅವರಿಗೆ ಅವರ ಮಗ ಇವರ ಮೇಲೆ ಎಷ್ಟು ಪ್ರೀತಿಯಿಂದ ಇರ್ತಿದ್ದಾನೆ ಅನ್ನೋ ವಿಷಯವೇ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಅದರ ನಂತರವೇ ಟಾಮ್ ಅವರ ಮಗನನ್ನ ಪಕ್ಕದಲ್ಲಿ ಕೂರಿಸಿ ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಅಂತ ತುಂಬಾನೇ ಕ್ಯಾರಿಂಗ್ ಇಂದ ಮಾತಾಡ್ತಿರ್ತಾನೆ. ಆವಾಗ ನಮ್ಮ ಹುಡುಗ ಹಾಗೆ ಮಾತಾಡ್ಕೊಂಡೆ, ಹೌದು ಡ್ಯಾಡಿ, ನಿಮಗೆ ಯಾವಾಗ್ಲೂ ನನಗಿಂತ ನನ್ನ ತಮ್ಮ ನಿಮ್ಮ 2ನೇ ಮಗನನ್ನ ತಾನೇ ನಿಮಗೆ ತುಂಬಾ ಇಷ್ಟ ಆಗೋದು. ಅವನ ಜೊತೆ ಯಾವಾಗ್ಲೂ ನಗಾಡಿ ಪ್ರೀತಿಯಿಂದ ಮಾತಾಡ್ತಿರ್ತೀರಾ, ನನ್ನ ಜೊತೆ ಮಾತ್ರ ಯಾವಾಗ ನೋಡು ವರ್ರ್ ಅಂತ ಬೈತಾನೆ ಇರ್ತೀರಾ. ಅದು ಯಾಕೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಟಾಮ್, ನನಗೆ ನೀವಿಬ್ಬರು ಒಂದೇನೆ, ಆದ್ರೆ ಏನು ನೀನು ಯಾವಾಗ್ಲೂ ನನ್ನ ರೀತಿನೇ ಬಿಹೇವ್ ಮಾಡ್ತಿದ್ದೆ, ಎಲ್ಲಿ ನೀನುವೇ ನನ್ನ ರೀತಿನೇ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡ್ತೀಯೋ ಅಂತ ಅನ್ಕೊಂಡೇನೆ ಯಾವಾಗ್ಲೂ ನಿನ್ನ ಹತ್ರ ಕೋಪವಾಗಿ ನಾನು ಬಿಹೇವ್ ಮಾಡ್ತಿದ್ದೆ, ಸ್ಟ್ರಿಕ್ಟ್ ಆಗಿ ಇರ್ತಿದ್ದೆ, ನೀನನ್ನ ಬಿಟ್ಟು ದೂರ ಆಗ್ತಿದ್ದೆ ಅಂತ ಹುಡುಗನಿಗೆ ಅರ್ಥ ಆಗೋ ರೀತಿ ಹೇಳ್ತಾರೆ ಅಪ್ಪ. ಸೊ ಮಗನ ಒಳ್ಳೇದಕ್ಕಾಗಿನೇ ಅವನಿಂದ ಸ್ವಲ್ಪ ದೂರನು ಅವನ ಹತ್ರ ಸ್ಟ್ರಿಕ್ಟ್ ಆಗಿದ್ದಾರೆ, ಕೋಪದಿಂದ ಇದ್ದಿದ್ದಾರೆ. ಸೊ ಹುಡುಗನಿಗೆ ಇದು ಗೊತ್ತಾಗ್ಲಿಕ್ಕೆ ಬಂದಿದ್ದ ತಕ್ಷಣ ಅವರ ಅಪ್ಪನನ್ನ ಹೋಗಿ ಸಮಾಧಾನದಿಂದ ತಪ್ಪಿಕೊಂಡು ಅವರಿಗೆ ಗುಡ್ ನೈಟ್ ಅನ್ನ ಹೇಳ್ಬಿಟ್ಟು ಮಲ್ಗೋಕೆ ಹೋಗ್ತಾನೆ. ಅದರ ನಂತರ ಅಕೌಂಟೆಂಟ್ ಹತ್ರ ಇಂದ ಹಣ ಫೈಲ್ಸ್ ಎಲ್ಲವನ್ನು ಕದ್ದು ಬಂದಿರ್ತಾರೆ ಅಲ್ವಾ, ಅದನ್ನೆಲ್ಲ ತಗೊಂಡು ಚೆಕ್ ಮಾಡಿ ನೋಡ್ತಿರ್ತಾರೆ ಟಾಮ್. ಜೊತೆಗೇನೆ ಆ ಅಜ್ಜನ ವಾರಿಸುದಾರ ಇದ್ದಾನೆ ಅಲ್ವಾ, ಅವನ ಬ್ಯಾಂಕಿನ ಲೆಕ್ಕಾಚಾರ ಕೂಡ ಫೈಲ್ಸ್ ಆಗಿ ಇದರ ಜೊತೆ ಸೇರಿ ಬಂದ್ಬಿಟ್ಟಿರುತ್ತೆ. ಅದನ್ನ ತೆಗೆದು ಓಪನ್ ಮಾಡಿ ಚೆಕ್ ಮಾಡಿ ನೋಡುವ ನಮ್ಮ ಟಾಮಿಗೆ ತುಂಬಾನೇ ಶಾಕ್ ಆಗುತ್ತೆ, ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ದಿನ ಬೆಳಗ್ಗೆ ಮಗನ ಜೊತೆ ಹೊರಡುವ ನಮ್ಮ ಟಾಮ್ ಹೋಗ್ಬೇಕಾದ್ರೆ ಅಜ್ಜ ಮತ್ತೆ ಅಜ್ಜಿಗೆ ಥ್ಯಾಂಕ್ಸ್ ಅನ್ನ ಹೇಳೋ ರೀತಿಯಲ್ಲಿ ಇವ್ರುಗಳು ಕದ್ದು ಬಂದಿದ್ರಲ್ವಾ ಹಣ, ಅದನ್ನ ಅವರ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಗದ್ದೆಯಿಂದ ಹೊರಟು ಕಾರನ್ನ ಡ್ರೈವ್ ಮಾಡಿ ಸಿಟಿಗೆ ಬಂದಿದ್ದ ನಮ್ಮ ಟಾಮ್ ಚರ್ಚಲ್ಲಿ ಕೂತಿರುವ ಕಿಲಾಡಿ ಅಜ್ಜನನ್ನ ಹೇಗೋ ಕಂಡಿಡಿದು ಅವರ ಹಿಂದೆ ಬಂದು ಕೂತ್ಕೋತಾರೆ. ನಂತರ ಅಜ್ಜನ ಹತ್ರ ಸೆಪರೇಟ್ ಆಗಿ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಕೇಳ್ಕೋಬೇಕಾದ್ರೆ ಆ ಅಜ್ಜನುವೆ ಟಾಮ್ ಜೊತೆ ಆ ಚರ್ಚಿನ ಬೇಸ್ಮೆಂಟ್ ಗೆ ಬಂದು ಮಾತಾಡ್ತಾರೆ. ಆವಾಗ ನಮ್ಮ ಟಾಮ್ ಅಜ್ಜನ ಮುಂದೆ ಎಲ್ಲಾ ಫೈಲ್ಸ್ ಅನ್ನು ತೂದು ಬಿಸಾಕ್ಬಿಟ್ಟು, ಇಲ್ಲಿ ನೋಡಯ್ಯ, ಇಲ್ಲಿ ನೋಡು, ನಿನ್ನ ವಾರಿಸುದಾರ ನಿನ್ನ ಮಗನೇ ಇಷ್ಟು ದಿನಗಳಾಗಿ ಇಷ್ಟು ವರ್ಷಗಳಾಗಿ ನಿನ್ನ ಹತ್ರ ಇಂದ ಕದ್ದು ಬಂದಿರೋದು,
ಆದ್ರೆ ನೀನು ಯಾರ್ಯಾರೋ ಕಳ್ರಾಗಿರ್ತಾರೆ, ಬೇರೆಯವರೇ ಕಳ್ರಾಗಿರ್ಬೇಕು ಅಂತ ಅನ್ಕೋತಿದ್ದೆ. ಇವಾಗ ಗೊತ್ತಾಗ್ತಿದ್ಯಾ, ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಯಾವ್ದೋ ಒಂದು ಕಳ್ತನ ಕೇಸಲ್ಲಿ ಒಬ್ಬನನ್ನ ಕೊಂದಿರ್ತಾರೆ, ನಂತರ ಅವನ ತಮ್ಮನನ್ನ ಕೂಡ ಕೊಂದ್ಬಿಟ್ಟಿರ್ತಾನಲ್ಲ ವಾರಿಸುದಾರ ಸಡನ್ ಆಗಿ ತಲೆಗೆ ಶೂಟ್ ಮಾಡಿ. ಆ ಹಣವನ್ನು ಕೂಡ ಕದ್ದಿರೋದು ಬೇರೆ ಯಾರು ಇಲ್ಲ, ಸಾಕ್ಷಾತ್ ಈ ಅಜ್ಜ ಅವರ ವಾರಿಸುದಾರನೇ. ಅಜ್ಜನ ಮಗನೇ ಅಜ್ಜನ ಹತ್ರ ಇಂದ ಇಷ್ಟು ದಿನಗಳಾಗಿ ಕದ್ದು ಬಂದಿರೋದು. ಈ ನಿಜ ಈ ಅಜ್ಜನಿಗೆ ಗೊತ್ತಿಲ್ವಾ ಅಂತ ನಾವು ಅನ್ಕೊಂಡ್ರೆ ಇಲ್ಲ, ಈ ಅಜ್ಜನಿಗೆ ಎಲ್ಲವೇ ಗೊತ್ತಿದೆ. ಹೌದು, ಅವನೇನೆ ಕದೀತಿದ್ದಾನೆ ಅಂತ ನನಗೆ ಚೆನ್ನಾಗಿನೇ ಗೊತ್ತಿದ್ದು ಏನು ಪ್ರಯೋಜನ, ಅವನು ಏನೇ ಇದ್ರು ನನ್ನ ಮಗ ಅಲ್ವಾ, ನನಗೆ ನಂತರ ಎಲ್ಲ ಆಸ್ತಿನೂ ಅವನಿಗೆ ತಾನೆ ಅಂತ ಅಜ್ಜ ಹೇಳ್ತಾನೆ. ಸೊ ಇದನ್ನ ಕೇಳಿ ಟೆನ್ಷನ್ ಆಗಿದೆ ನಮ್ಮ ಟಾಮ್. ಇಲ್ಲಿ ನೋಡಿ ನನ್ನ ಹಳೆಯ ಅಜ್ಜ ಬಾಸ್, ನಿಮ್ಮ ಮಗನನ್ನ ಇವಾಗ ನಾನು ಕೊಳ್ದೆ ಇದ್ರುವೆ ನೀವು ಸತ್ತ ಮೇಲೆ ಅವನನ್ನ ಯಾರು ಕೂಡ ತಿರುಗಿ ನೋಡೋದಿಲ್ಲ, ಯಾರು ಅವನ ಬಗ್ಗೆ ಕೇರ್ ಮಾಡೋದಿಲ್ಲ, ನೀವು ಸತ್ತಿದ್ದ 2 ದಿನದಲ್ಲಿ ನಿಮ್ಮ ಮಗ ಕೂಡ ಸತ್ತೋಗ್ಬಿಡ್ತಾನೆ ಅಂತ ನಮ್ಮ ಟಾಮ್ ಹೇಳ್ಬೇಕಾದ್ರೆ ಅದಕ್ಕೆ ಅಜ್ಜ ಅದ್ರ ಬಗ್ಗೆ ನನಗೆ ವರಿ ಇಲ್ಲ, ನೀನು ನಾನು ನನ್ನ ಮಗ ಅಂತ ಎಲ್ಲರೂ ಪಾಪವನ್ನ ಮಾಡಿದೀವಿ, ನೀನು ನಿನ್ನ ಫ್ಯಾಮಿಲಿಗಾಗಿ ರಿವೆಂಜ್ ಅನ್ನ ತಗೋಬೇಕು ಅಂತ ಅನ್ಕೋತಿದೀಯಾ, ನಾನು ನನ್ನ ಮಗನನ್ನ ಕಾಪಾಡಬೇಕು ಅಂತ ಅನ್ಕೋತಿದ್ದೀನಿ. ಇನ್ನ ಹೇಳ್ಬೇಕು ಅಂದ್ರೆ ನೀನು ಕೂಡ ನನಗೆ ಮಗ ರೀತಿನೇ, ಈ ಜಗಳದಲ್ಲಿ ನೀನು ಸತ್ರು ಕೂಡ ನಾನು ತುಂಬಾನೇ ವರಿ ಪಡ್ತೀನಿ, ಕಷ್ಟಕ್ಕೆ ಒಳಗಾಗ್ತೀನಿ ಅಂತ ಡೈಲಾಗ್ಸ್ ಅನ್ನೆಲ್ಲ ಹೊಡೆದ್ಬಿಟ್ಟು ಅಜ್ಜ ಅಲ್ಲಿಂದ ಹೊರಟು ಹೋಗ್ತಾರೆ. ಅವತ್ತು ರಾತ್ರಿ ಎಲ್ಲದಕ್ಕೂ ಸೇರಿಸಿಟ್ಟು ಇವತ್ತು ಕಥೆಯನ್ನೇ ಮುಗಿಸ್ಬಿಡೋಣ ಅಂತ ನಮ್ಮ ಟಾಮ್ ಅವರು ತನ್ನ ದೊಡ್ಡ ಗನ್ನಿಗೆ ಬುಲೆಟ್ಸ್ ಅನ್ನೆಲ್ಲ ಹಾಕಿ ರೆಡಿ ಮಾಡ್ತಾರೆ. ಮಗ ಅದನ್ನು ನೋಡಿ ಗಾಬರಿಯಾಗಿ ಅಪ್ಪ ಏನನ್ನ ಮಾಡಲಿದ್ದೀರಾ ಅಂತ ಕ್ವೆಶ್ಚನ್ ಮಾಡಿದ್ರೆ ನೀನು ಹೋಗಿ ಸುಮ್ನೆ ಮಲ್ಗಿ ನಿದ್ದೆ ಮಾಡು ಅಂತ ಹೇಳಿ ಕಳಿಸ್ತಾರೆ. ಸೊ ಮಗನು ಬೆಡ್ಗೆ ಹೋಗಿ ಮಲ್ಗಿ ನಿದ್ದೆ ಮಾಡೋ ರೀತಿ ಆಕ್ಟಿಂಗ್ ಅನ್ನ ಮಾಡ್ಬೇಕಾದ್ರೆ ಅಪ್ಪ ಸ್ವಲ್ಪ ಹೊತ್ತಲ್ಲಿ ಮಗನಿಗೆ ಒಂದು ಲೆಟರ್ ಅನ್ನ ಬರ್ದಿಟ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ಹೊರಗಡೆ ಮಳೆ ಜೋರಾಗಿ ಸುರಿತಿರುತ್ತೆ. ಆವಾಗ ನಮ್ಮ ಟಾಮ್ ಅಜ್ಜನನ್ನ ಹುಡುಕಿ ಹೋಗಿ ಅವರ ಡ್ರೈವರ್ ಇಂದ ಹಿಡಿದು ಅವರ ಹುಡುಗರು ಎಲ್ಲರನ್ನು ಸೆಂಟರ್ ಆಫ್ ದಿ ರೋಡ್ ಅಲ್ಲಿ ಇಟ್ಟು ಎಲ್ಲರನ್ನು ಶೂಟ್ ಮಾಡಿಕೊಳ್ತಾನೆ. ಅಜ್ಜನಿಗೆ ಇವಾಗ ಏನು ನಡೆಯಲಿದೆ ಅಂತ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ, ಆದ್ರಿಂದ ಎಲ್ಲಿಗೂ ಓಡಿ ಹೋಗಿ ಹೌಸ್ಕೊಳ್ದೆ ಹಾಗೆ ಮಲೆಯಲ್ಲಿ ನಿಂತ್ಕೊಬಿಡ್ತಾರೆ. ಆವಾಗ ಟಾಮ್ ಅಸಾಲ್ಟ್ ಆಗಿ ನಡೆದು ಹೋಗಿ ಅಜ್ಜನಿಗೆ ಗನ್ನಿಂದ ಪಾಯಿಂಟ್ ಮಾಡ್ತಾರೆ. ಅಜ್ಜನನ್ನ ಸಾಯಿಸಬೇಕು ಅಂತ ಅನ್ಕೋತಿರ್ತಾನೆ, ಆದ್ರೆ ಅವನಿಂದ ಆಗ್ತಾನೆ ಇಲ್ಲ, ಅವನಿಗೆ ತುಂಬಾನೇ ನೋವಾಗ್ತಿರುತ್ತೆ. ಇದ್ರುವೆ ಆ ವಾರಿಸುದಾರನ ಕಥೆಯನ್ನ ಮುಗಿಸ್ಬೇಕು ಅಂದ್ರೆ ಈ ಅಜ್ಜನನ್ನ ಸಾಯಿಸದೆ ಅದು ಆಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡೆ ನಮ್ಮ ಟಾಮ್ ಅವರನ್ನ ಸಾಯಿಸೋದಕ್ಕೆ ರೆಡಿ ಆಗ್ತಾನೆ. ಆವಾಗ ಅಜ್ಜ ಕೂಡ ನಿನ್ನ ಕೈಯಿಂದ ಸಾಯೋದು ನನಗೆ ಹೆಮ್ಮೆನೆ, ನನಗೆ ಖುಷಿನೇ ಅಂತ ಹೇಳ್ತಾರೆ. ಟಾಮುವೆ ತನ್ನ ಮಗನನ್ನ ಕಾಪಾಡ್ಕೊಳ್ಳೋದಕ್ಕೂ ಅವರ ಹೆಂಡತಿ ಮತ್ತೆ ಮಗನನ್ನ ಸಾಯಿಸಿದವನನ್ನ ರಿವೆಂಜ್ ತಗೊಳ್ಳೋದಕ್ಕಾಗೂ ಆ ವಾರಿಸುದಾರನನ್ನ ಸಾಯಿಸೋದಕ್ಕೆ ಅಡ್ಡವಾಗಿ ಇರ್ತಾ ಇರುವ ಅಜ್ಜನನ್ನ ಬೆರಿ ಶೂಟ್ ಮಾಡಿಕೊಳ್ತಾನೆ. ಅಷ್ಟೇ, ಅಜ್ಜನ ಕತೆ ಮುಗೀತು. ನಂತರ ಸೆಕ್ರೆಟರಿಗೆ ಕಾಲ್ ಮಾಡಿ ಅಜ್ಜನ ಕಥೆಯನ್ನ ನಾನು ಮುಗಿಸ್ಬಿಟ್ಟಿದ್ದೀನಿ, ಇನ್ನ ಬ್ಯಾಲೆನ್ಸ್ ಇರ್ತಾ ಇರೋದು ಆ ವಾರಿಸುದಾರ ಮಾತ್ರ, ಅವನನ್ನ ಮಾತ್ರ ಸಾಯಿಸೋದಕ್ಕೆ ನನ್ನನ್ನ ಬಿಟ್ಬಿಡಿ, ಅವನ ಜೀವವನ್ನ ಮಾತ್ರ ನಾನು ತಗೋಬಿಡ್ತೀನಿ. ಅಜ್ಜನ ಕಥೆನೇ ಮುಗಿದ್ಬಿಟ್ಟಿದೆ. ಅದರ ನಂತರ ಆ ಜೋಕರ್ನ ಇಟ್ಕೊಂಡು ನೀವು ಯಾವ ಬಿಸ್ನೆಸ್ ಅನ್ನ ಮಾಡ್ತೀರಾ, ಏನಂತ ಮಾಡ್ತೀರಾ, ಅವನು ಎಲ್ಲಿ ಇರ್ತಿದ್ದಾನೆ, ಜಾಗವನ್ನ ಹೇಳಿ, ಅಡ್ರೆಸ್ ಅನ್ನ ಕೊಡಿ ಅಂತ ಕೇಳ್ಬೇಕಾದ್ರೆ ಆ ಸೆಕ್ರೆಟರಿ ನಮಗೆ ಏನಕ್ಕೆ ಪ್ರಾಬ್ಲಮ್ ಅಂತ ಆ ವಾರಿಸುದಾರ ಇರುವ ಜಾಗವನ್ನ ನಮ್ಮ ಟಾಮಿಗೆ ಹೇಳ್ಬಿಡ್ತಾನೆ. ಸೊ ನಮ್ಮ ಟಾಮ್ ಗಣ್ಣಿನ ಜೊತೆಗೆ ಆ ಲೊಕೇಶನ್ ಗೆ ಹೋಗ್ತಾರೆ. ಅದೊಂದು ದೊಡ್ಡ ಹೋಟೆಲ್. ಅದ್ರ ಒಳಗಡೆ ಹೋಗಿ ಅವನು ಸ್ಟೇ ಆಗಿರುವ ರೂಮ್ ಅನ್ನ ಕರೆಕ್ಟ್ ಆಗಿ ಕಂಡುಹಿಡಿದು ಅದ್ರ ಒಳಗಡೆ ನುಗ್ಗಿ ಅವನು ಏನನ್ನ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಆ ವಾರಿಸುದಾರ ಬಾತ್ ಟಬ್ ಅಲ್ಲಿ ಮಲ್ಗಿ ಆರಾಮಾಗಿ ಸ್ನಾನವನ್ನ ಮಾಡ್ತಿರ್ತಾನೆ. ಸೊ ಅವನನ್ನು ನೋಡಿ ತುಂಬಾನೇ ಕೋಪಗೊಂಡ ನಮ್ಮ ಟಾಮ್ ಅವರ ಗಣ್ಣಿಂದ ಬೆರ್ರಿ ಶೂಟ್ ಮಾಡಿ ಅವನ ಕಥೆಯನ್ನ ಮುಗಿಸ್ತಾರೆ. ಅಷ್ಟೇ, ಆ ವಾರಿಸುದಾರನನ್ನ ಕೊಂದು ಅವರ ರಿವೆಂಜ್ ಅನ್ನ ತೀರಿಸಿಕೊಂಡು ಹೊರಗಡೆ ಬರ್ತಾರೆ ನಮ್ಮ ಟಾಮ್. ಹೇಗೋ ಫೈನಲ್ ಆಗಿ ಆ ಅಜ್ಜನನ್ನು ಕೊಂದಾಯ್ತು, ಅವರ ಮಗನನ್ನು ಕೊಂದಾಯ್ತು, ರಿವೆಂಜ್ ತೀರೋಗ್ಬಿಟ್ಟಿದೆ. ಬರ್ತಿರ್ತಾರೆ. ಇವಾಗ ಬೆಳಗಾಗುತ್ತೆ. ಟಾಮ್ ಅವರು ಎಲ್ಲವನ್ನು ಮುಗಿಸ್ಕೋಬಿಟ್ಟು ಜೀವಂತವಾಗಿ ಬಂದು ಮಗನ ಮುಂದೆ ನಿಂತ್ಕೋಬೇಕಾದ್ರೆ ಮಗನಿಗೆ ತುಂಬಾನೇ ಖುಷಿಯಾಗಿ ಎದ್ದು ಓಡಿ ಹೋಗಿ ಅವರ ಅಪ್ಪನನ್ನ ತಪ್ಪುತ್ತಾನೆ. ಇದ್ರ ಮೇಲೆ ಅಪ್ಪನ ಜೊತೆ ನೆಮ್ಮದಿಯಾಗಿ ಲೈಫ್ ಅನ್ನ ರನ್ ಮಾಡೋಣ ಅಂತ ಅನ್ಕೋತಿರ್ತಾನೆ ಹುಡುಗ. ಅದೇ ತರನೇ ಟಾಮ್ ಯೋಚನೆ ಮಾಡಿ ಮಗನನ್ನ ಕರ್ಕೊಂಡು ಅವರ ಚಿಕ್ಕಮ್ಮನ ಊರಿಗೆ ಹೋಗ್ತಿರ್ತಾರೆ ಕಾರಲ್ಲಿ. ಆ ಊರಿನ ಬೀಚ್ ಸೈಡ್ ಅಲ್ಲಿ ಚಿಕ್ಕಮ್ಮನ ಅವರ ಮನೆ ಇರುತ್ತೆ. ಟಾಮ್ ಅವರ ಮಗನನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗಿ ಸೇರ್ತಾರೆ. ಚಿಕ್ಕಮ್ಮ ಸಾಕುವ ನಾಯಿ ಹುಡುಗನನ್ನ ನೋಡಿದ ತಕ್ಷಣ ಅವನ ಜೊತೆ ಆಟೋಡೋದಕ್ಕಾಗಿ ಓಡಿ ಬರುತ್ತೆ. ಸೊ ನಮ್ಮ ಹುಡುಗ ಆ ನಾಯಿಯ ಜೊತೆ ಆಟ ಆಡ್ಕೊಂಡು ಹಾಗೆ ಬೀಚ್ ಸೈಡ್ ಅಲ್ಲಿ ಇದ್ದು ಬಿಡ್ತಾನೆ. ಟಾಮ್ ಅವರೇ ತನ್ನ ಚಿಕ್ಕಮ್ಮನನ್ನ ಹುಡಿಕೊಂಡು ಮನೆ ಒಳಗಡೆ ಹೋಗ್ಬೇಕಾದ್ರೆ ಅದೇ ಸಮಯದಲ್ಲಿ ರಿವೆಂಜ್ ಅನ್ನ ತಗೋಬೇಕು ಅಂತ ಜಾಗಕ್ಕೆ ಬಂದಿರುವ ಸೈಕೋ ಹಿಂದೆಯಿಂದ ಟಾಮ್ ಅವರ ಬೆನ್ನಿಗೆ ಶೂಟ್ ಮಾಡ್ಬಿಡ್ತಾನೆ. ಬೆನ್ನಿಗೆ ಬಿದ್ದಿದ್ದ ಬುಲೆಟ್ ಇಟ್ಟು ಎದೆಯನ್ನು ಓಪನ್ ಮಾಡ್ಕೊಂಡು ಮುಂದೆ ಬಂದ್ಬಿಡುತ್ತೆ. ಅಷ್ಟೇ, ಹಾಗೆ ಅಲ್ಲೇ ಸತ್ತು ಬೀಳ್ತಾರೆ ನಮ್ಮ ಟಾಮ್. ಮುಖದಲ್ಲಿ ಆ ಗಾಜಿನ ಚೂರೆಲ್ಲ ಚುಚ್ಚಿರುವ ಮಾರ್ಕ್ಸ್ ಗಳ ಜೊತೆ ನಿಂತಿರುವ ಸೈಕೋ ನಮ್ಮ ಟಾಮ್ ಅವರು ಸಾಯ್ತಾ ಇರೋದನ್ನ ಫೋಟೋ ತಗೊಳ್ಳೋದಕ್ಕೆ ಅವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಜಾಗಕ್ಕೆ ಕೈಯಲ್ಲಿ ಗನ್ನಿನ ಜೊತೆಗೆ ಒಳಗಡೆ ಬಂದು ನಿಂತ್ಕೋತಾನೆ ನಮ್ಮ ಹುಡುಗ. ಆ ಸೈಕೋ ಆ ಗನ್ನನ್ನ ನನ್ನ ಕೈಗೆ ಕೊಟ್ಬಿಡು, ಆ ಗನ್ನನ್ನ ನನ್ನ ಕೈಗೆ ಕೊಟ್ಬಿಡು ಅಂತ ಮಾತಾಡ್ಕೊಂಡು ನಿಧಾನಕ್ಕೆ ನಮ್ಮ ಹುಡುಗನ ಹತ್ರ ಬರ್ಬೇಕಾದ್ರೆ ನಮ್ಮ ಹುಡುಗ ಆ ಸೈಕೋವನ್ನ ಶೂಟ್ ಮಾಡೋದಕ್ಕಾಗಿ ಹೆದರ್ಕೊಂಡು ಇಲ್ಲ ಯೋಚನೆ ಮಾಡಿ ನಿಂತಿರ್ತಾನೆ. ಆವಾಗ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾ ಇರುವ ನಮ್ಮ ಹುಡುಗನ ಅಪ್ಪ ಟಾಮ್ ಅವರು ಅವರ ಪಾಕೆಟ್ ಇಂದ ಗನ್ನನ್ನ ಹೊರಗಡೆ ತೆಗೆದು ಪಟಾರ್ ಅಂತ ಸೈಕೋಗೆ ಶೂಟ್ ಮಾಡಿ ಅವನನ್ನ ಕೊಳ್ತಾರೆ. ಅವರ ಮಗನ ಕಾಪಾಡ್ತಾರೆ. ಅಂತಹ ಸ್ಟೇಜ್ ಅಲ್ಲಿ ಕೂಡ ಹೇಗೋ ಫೈನಲಿ ಆ ಸೈಕೋ ಸತ್ತು ಕೆಳಗಡೆ ಬೀಳ್ಬೇಕಾದ್ರೆ ನಮ್ಮ ಟಾಮ್ ಅವರ ಕಣ್ಣಲ್ಲಿ ನಮ್ಮ ಮಗ ನಮ್ಮ ರೀತಿ ಒಬ್ಬ ಮರ್ಡರರ್ ಆಗಿ ಇಲ್ಲ, ತುಂಬಾನೇ ಒಳ್ಳೆಯವನಾಗಿರ್ತಿದ್ದಾನೆ. ಇಂತಹ ಸಿಚುವೇಶನ್ ಅಲ್ಲಿ ಕೂಡ ಕೈಯಲ್ಲಿ ಗನ್ನಿದ್ರು ಕೂಡ ಒಂದು ಮರ್ಡರ್ ನ ಮಾಡೋದಕ್ಕೆ ಯೋಚನೆ ಮಾಡಿದ್ದಾನೆ. ಸೊ ಆ ರೀತಿ ಹುಡುಗ ಯೋಚನೆ ಮಾಡಿದ್ದು ಆ ಸೈಕೋವನ್ನ ಕೊಲ್ದೇ ಇದ್ದಿದ್ದು ನಮ್ಮ ಹೀರೋಗೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಸಾಯುವ ಕೊನೆ ಕ್ಷಣದಲ್ಲಿ ಎಲ್ಲಾ ತಪ್ಪಿಗೂ ನಾನೇನೇ ಕಾರಣ, ನನ್ನನ್ನ ಕ್ಷಮಿಸ್ಬಿಡು ಮಗ ಅಂತ ಹೇಳ್ಬಿಟ್ಟು ನಮ್ಮ ಟಾಮ್ ಅವರು ಜೀವವನ್ನ ಬಿಟ್ಬಿಡ್ಬೇಕಾದ್ರೆ ನಮ್ಮ ಹುಡುಗ ಅವರ ಪಕ್ಕದಲ್ಲಿ ಹೋಗಿ ಕೂತು ಅಪ್ಪ ಅಪ್ಪ ಅಂತ ಬಿದ್ದು ಬಿದ್ದು ಅಳ್ತಿರ್ತಾನೆ. ಕಟ್
ಮಾಡಿದ್ರೆ ಮೂವಿಯ ಲಾಸ್ಟ್ ಸೀನ್ ಅಲ್ಲಿ ಹುಡುಗ ಬೀಚ್ ಸೈಡ್ ಅಲ್ಲಿ ನಿಂತು ಸಮುದ್ರವನ್ನೇ ಕಣ್ಣನ್ನ ಬಿಟ್ಟು ಡೀಪ್ ಆಗಿ ನೋಡ್ತಿರ್ತಾನೆ. ಬದುಕನ್ನ ಬದುಕೋದಕ್ಕಾಗಿ ಕೈಗೆ ಗನ್ನನ್ನ ತಗೊಂಡ ನಮ್ಮ ತಂದೆಗೆ ಗಣ್ಣಿಂದಾನೇ ಸಾವು ಬಂದಿರೋದು. ಕೊನೆವರೆಗೂ ನಮ್ಮ ಟಾಮ್ ಅವರ ತಂದೆಯವರ ನೆನಪು ಏನಾಗಿರ್ತಿತ್ತು, ಅವರ ಮಗ ಯಾವುದೇ ಕಾರಣಕ್ಕೂ ಅವರ ರೀತಿ ಚೇಂಜ್ ಆಗ್ಬಿಡ್ಬಾರ್ದು ಅಂತ ತಾನೆ. ಸೊ ಅದನ್ನ ಅರ್ಥ ಮಾಡ್ಕೊಂಡ ನಮ್ಮ ಹುಡುಗನು ಅದೇ ರೀತಿ ಗನ್ನನ ಅವನ ತಲೆಯನ್ನ ಸುತ್ತಿ ದೂರವಾಗಿ ಸಮುದ್ರಕ್ಕೆ ಬಿಸಾಕ್ತಾನೆ. ಮತ್ತೆ ಈ ಜಾಗದಲ್ಲಿ ನಮ್ಮ ಹೀರೋವನ ಚಿಕ್ಕಮ್ಮ ಅವರು ಇರ್ಬೇಕಾಗಿತ್ತಲ್ಲ ಅಂತ ನಾವು ನೋಡಿದ್ರೆ ಸೈಕೋ ಸ್ಪಾಟ್ ಅಲ್ಲಿ ಇರ್ತಿದ್ದಲ್ಲ. ಸೊ ಚಿಕ್ಕಮ್ಮ ಮನೆಯಲ್ಲಿ ಇರ್ಲಿಲ್ಲ ಅಂದ್ರೆ ಏನರ್ಥ, ಸೈಕೋ ಅವರ ಕಥೆಯನ್ನು ಮುಗಿಸ್ಬಿಟ್ಟಿದ್ದಾನೆ ಅಂತ. ನಂತರ ಚಿಕ್ಕಮ್ಮನ ನಾಯಿಯನ್ನ ಕಾರಲ್ಲಿ ಕರ್ಕೊಂಡು ಮತ್ತೆ ಆ ಅಜ್ಜ ಅಜ್ಜಿ ಅವರ ಗದ್ದೆಗೆನೆ ಹೊರಡುತ್ತಾನೆ ಹುಡುಗ. ಗೆಲ್ಲಿಗೆ ನಮ್ಮ ಟಾಮ್ ಅವರಿಗೆ ಕೂಡ ಬುಲೆಟ್ ಇಟ್ಟು ಬಿದ್ದಿರ್ಬೇಕಾದ್ರೆ ಆ ಬುಲೆಟ್ ಅನ್ನ ರಿಮೂವ್ ಮಾಡಿ ಕೊಟ್ರಲ್ವಾ ಒಬ್ಬರು ಅಜ್ಜ ಅಲ್ಲಿಗೆ. ಸೊ ಹುಡುಗನನ್ನ ಮತ್ತೆ ಅಲ್ಲಿ ನೋಡಿದ ತಕ್ಷಣವೇ ಅಜ್ಜ ಮತ್ತೆ ಅಜ್ಜಿ ಇಬ್ಬರುವೆ ಅವನನ್ನ ಆಕ್ಸೆಪ್ಟ್ ಮಾಡಿ ಅವನ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ. ನಮ್ಮ ಟಾಮ್ ಮತ್ತೆ ಅವರ ಮಗ ಕೊಟ್ಟು ಹೋಗಿದ್ದ ಹಣ ಎಷ್ಟೋ ಇರ್ತಿದೆ, ಆದ್ರಿಂದ ಅಜ್ಜ ಅಜ್ಜಿಗೆ ಈ ಹುಡುಗನನ್ನ ಸಾಕೋದ್ರಲ್ಲಿ ಏನು ತೊಂದರೆ ಇಲ್ಲ. ಇನ್ ಮುಂದೆ ಇದೇನೆ ನಮ್ಮ ಹುಡುಗನಿಗೆ ಜಾಗ, ಇದೇನೆ ಅವನ ಪ್ಲೇಸ್, ಇನ್ ಮುಂದೆ ಗದ್ದೆ ಕೆಲಸ ವ್ಯವಸಾಯನೇ ಅವನ ಲೈಫ್. ಈ ಜಾಗದಲ್ಲಿ ಅವನ ಬದುಕು. ಅವನ ಹತ್ರ ನಿಮ್ಮ ತಂದೆಯವರು ಒಳ್ಳೆಯವರ ಕೆಟ್ಟವರ ಅಂತ ಕೇಳಿದ್ರೆ ಹೌದು ಅಂತಾನು ಹೇಳೋದಿಲ್ಲ, ಇಲ್ಲ ಅಂತಾನು ಹೇಳೋದಿಲ್ಲ. ಒಳ್ಳೆಯವರು ಕೆಟ್ಟವರು ಕೊನೆವರೆಗೂ ಇವನಿಗೆ ಒಂದು ತಂದೆಯಾಗಿ ಅವರ ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿದ್ರಲ್ವಾ, ತನ್ನ ಮಗನನ್ನ ಚೆನ್ನಾಗಿ ಬೆಳೆಸಬೇಕು ಸಾಕ್ಬೇಕು ಅಂತ ಅನ್ಕೊಂಡ್ರೋ ಇಲ್ವೋ, ಸೊ ಅದನ್ನೇ ಸಾಕು, ಅಲ್ಲಿವರೆಗೂ ಖುಷಿ. ಇವು ಎಲ್ಲವೇ ನಮ್ಮ ಹುಡುಗನ ಲೈಫ್ ಅಲ್ಲಿ ನಡೆದಿದ್ದ ಫ್ಲಾಶ್ ಬ್ಯಾಕ್. ಇವು ಎಲ್ಲದರ ಬಗ್ಗೆನೂ ನಮ್ಮ ಹುಡುಗ ಅವಾಗ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ದಾನೆ. ಅದನ್ನೇ ಫುಲ್ ಮೂವಿಯಾಗಿ ತೆಗೆದಿಟ್ಟಿದ್ದಾರೆ. ಏನೇ ನಮ್ಮ ಹುಡುಗನ ಲೈಫ್ ಅಲ್ಲಿ ಇಷ್ಟೆಲ್ಲ ನಡೆದಿದ್ರು ಅದನ್ನ ಅವನ ಕೈಯಲ್ಲಿ ಮರೆಯೋದಕ್ಕೆ ಆಗ್ಲಿಲ್ಲ ಅಂದ್ರು ಅವು ಎಲ್ಲವನ್ನೂ ದಾಟಿ ನಮ್ಮ ಹುಡುಗ ಒಂದು ನೆಮ್ಮದಿಯಾದ ಲೈಫ್ ಅನ್ನು ಚೂಸ್ ಮಾಡಿ ಈ ಗದ್ದೆಯಲ್ಲಿ ಈ ಜಮೀನಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಸೊ ನಮ್ಮ ಹುಡುಗನಾದ್ರೂ ನಿಯತ್ತಾಗಿ ನೆಟ್ಗೆ ಬದುಕ್ಬಿಟ್ರೇನೆ ಸಾಕು. ಹಾಗೆ ನಮ್ಮ ಹುಡುಗ ಯೋಚನೆ ಮಾಡಿ ಅಜ್ಜಿ ತಾತ ಅವರ ಮನೆ ಒಳಗಡೆ ಹೋಗ್ತಿರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.